ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ನಾನು ಅಳುತ್ತಾ ನನ್ನ ಅಜ್ಜಿಗೆ ಧನ್ಯವಾದಗಳು ಹೇಳ್ತಾ ಇದ್ದೆ. ಯಾಕೆಂದ್ರೆ ಅವರಿಂದಲೇ ಈಗ ನನ್ನ ಬಳಿ ತಲೆ ಮರೆಸಿಕೊಳ್ಳಲು ಸ್ವಲ್ಪ ಜಾಗವಾದರೂ ಇತ್ತು. ಇಲ್ಲದಿದ್ದರೆ ನನ್ನ ಕೆಟ್ಟ ಹಣೆ ಬರಹದಿಂದ ನಾನು ಬೀದಿ ಪಾಲಾಗ್ಬಿಟ್ಟಿದ್ದೆ. ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡು ಮನಸ್ಸಿನಲ್ಲಿಯೇ ಆ ದೇವರನ್ನು ಕೇಳ್ಕೊಳ್ತಾ ಇದ್ದೆ, ದೇವ್ರೆ ನನ್ನನ್ನು ಯಾವತ್ತೂ ಕೈ ಬಿಡಬೇಡ ಅಂತ. ಆಗಲೇ ಇನ್ನೂ ಜೋರಾಗಿ ಮಳೆ ಶುರುವಾಯಿತು. ಈ ಮನೆ ಎಷ್ಟೊಂದು ಹಳೆಯದಾಗಿತ್ತು ಅಂದ್ರೆ ಮನೆ ಅಲ್ಲಲ್ಲಿ ಸೋರ್ತಾ ಇತ್ತು. ಮಳೆಯಲ್ಲಿ ನೆನೆದುಕೊಂಡು ಬಂದಿದ್ದರಿಂದ ನನಗೆ ಈಗ ಚಳಿ ಕೂಡ ಜಾಸ್ತಿ ಆಗ್ತಾ ಇತ್ತು. ಆ ಕತ್ತಲಿನಿಂದ ನನಗೆ ತುಂಬಾ ಜಾಸ್ತಿ ಭಯ ಕೂಡ ಆಗ್ತಾ ಇತ್ತು. ಆದರೆ ನನ್ನೊಳಗೆ ಇದ್ದ ಆ ದುಃಖಕ್ಕಿಂತಲೂ ಈ ಭಯ ಹೆಚ್ಚೇನೂ ಆಗಿರಲಿಲ್ಲ. ನಾನು ಈಗ ಸ್ವಲ್ಪ ಧೈರ್ಯ ತಂದುಕೊಂಡು ಮನೆಯಲ್ಲಿ ಒಂದು ಸಣ್ಣ ದೀಪವನ್ನು ಬೆಳಗಿಸಿದೆ. ಮನೆಯ ಮೂಲೆಯಲ್ಲಿದ್ದ ಪರಕೆ ತೆಗೆದುಕೊಂಡು ಮನೆಯನ್ನು ಸ್ವಚ್ಛ ಮಾಡಲು ಪ್ರಯತ್ನ ಪಡ್ತಾ ಇದ್ದೆ. ಮಲಗಿಕೊಳ್ಳೋಣ ಅಂತ ನನ್ನ ಕೈಗಳು ನಡುಗ್ತಾ ಇದ್ವು. ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಬರ್ತಾ ಇತ್ತು. ಆಗಲೇ ಪೊರಕೆ ಯಾವುದೋ ವಸ್ತುವಿಗೆ ತಗುಲಿದ ಜೋರಾದ ಶಬ್ದ ಕೇಳಿಸ್ತು. ಆದರೆ ಅಲ್ಲಿ ಏನಿದೆ ಅಂತ ನೋಡಲು ಸಾಧ್ಯವಾಗ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ತುಂಬಾ ಜಾಸ್ತಿ ಕತ್ತಲಿತ್ತು. ನಾನು ಯೋಚಿಸ್ತಾ ಇದ್ದೆ, ಇದು ಏನು ಅಂತ. ನಾನು ಈಗ ಅಲ್ಲೇ ಕುಳಿತು ಮಣ್ಣಿನ ಮೇಲೆ ಕೈ ಆಡಿಸ್ತಾ ಇದ್ದೆ. ಆಗಲೇ ನನಗೆ ಅನ್ನಿಸಿತು, ಇಲ್ಲಿ ಏನೋ ವಸ್ತು ಅಡಗಿಸಿ ಇಟ್ಟಿದ್ದಾರೆ ಅಂತ. ನಾನು ಈಗ ನನ್ನ ಕೈನಿಂದ ಆ ಮಣ್ಣನ್ನು ತೆಗೆತಾ ಇರಬೇಕಾದ್ರೆ ನನಗೆ ಒಂದು ಕಬ್ಬಿಣದ ಪೆಟ್ಟಿಗೆ ಸಿಕ್ಕಿತ್ತು. ಇದನ್ನು ನೋಡಿ ನನ್ನ ಬಾಯಿಂದ ಮಾತೇ ಹೊರಡಲಿಲ್ಲ. ಯಾಕಂದ್ರೆ ನಾನು ಈ ಮನೆಯಲ್ಲಿ ಸಣ್ಣ ವಯಸ್ಸಿನಿಂದಲೂ ಇದ್ದೆ. ಆದರೆ ಆ ಸಮಯದಲ್ಲಿ ನಾನು ಇಲ್ಲಿ ಆ ರೀತಿ ಯಾವ ವಸ್ತುವನ್ನು ಸಹ ನೋಡಿರಲಿಲ್ಲ. ನಾನು ಈಗ ಬೇಗ ಬೇಗ ಮಣ್ಣನ್ನು ಅಗೆಯಲು ಶುರು ಮಾಡಿದೆ. ಸ್ವಲ್ಪ ಸಮಯ ಅಗಿದ ನಂತರ ಆ ಬಾಕ್ಸ್ ಅನ್ನು ಹೊರತೆಗೆದೆ. ಆ ಬಾಕ್ಸ್ಗೆ ಒಂದು ಬೀಗ ಹಾಕಲಾಗಿತ್ತು. ನಾನು ಅಕ್ಕಪಕ್ಕ ನೋಡ್ತಾ ಇದ್ದೆ, ಏನಾದರೂ ಸಿಗುತ್ತಾ ಇದನ್ನು ಮುರಿದು ಹಾಕ್ಲು ಅಂತ. ಸ್ವಲ್ಪ ದೂರದಲ್ಲಿ ನನಗೆ ಒಂದು ಕಲ್ಲು ಕಾಣಿಸ್ತು. ನಾನು ಈಗ ಆ ಕಲ್ಲನ್ನು ತೆಗೆದುಕೊಂಡು ಬಂದು ಆ ಬಾಕ್ಸ್ ಅನ್ನು ಓಪನ್ ಮಾಡ್ತಾ ಇದ್ದೆ. ಎರಡೇ ಏಟಿಗೆ ಆ ಬೀಗ ಮುರಿದು ಕೆಳಗೆ ಬಿದ್ದಿತ್ತು. ನಾನು ಎಷ್ಟೋ ಆಶ್ಚರ್ಯದಿಂದ ಆ ಬಾಕ್ಸ್ ಮುಚ್ಚಳವನ್ನು ಓಪನ್ ಮಾಡಿದಾಗ ಒಳಗೆ ಇದ್ದ ದೃಶ್ಯ ನೋಡಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ನನ್ನ ಕಣ್ಣುಗಳು ದೊಡ್ಡದಾಗಿ ಬಿಟ್ಟು ಹಾಗೆಯೇ ನೋಡ್ತಾ ಇದ್ದೆ. ಆ ಪೆಟ್ಟಿಗೆಯಲ್ಲಿ ಅಜ್ಜಿಯ ಯಾವುದೇ ಹಳೆಯ ಸಾಮಾನುಗಳಿರಲಿಲ್ಲ. ಬದಲಾಗಿ ಅದರಲ್ಲಿ ಒಂದು ಪಾಸ್ಪೋರ್ಟ್ ಮತ್ತು ಒಂದು ID ಕಾರ್ಡ್, ಒಂದು ಕಾಗದ ಕೂಡ ಇತ್ತು. ನಾನು ಈಗ ಗಾಬರಿಯಾಗಿ ಪಾಸ್ಪೋರ್ಟ್ ಅನ್ನು ಓಪನ್ ಮಾಡಿ ಆ ಸಣ್ಣ ದೀಪದ ಬೆಳಕಿನಲ್ಲೇ ನೋಡ್ತಾ ಇದ್ದೆ. ಇದು ಯಾರ್ದು, ಇಲ್ಲಿ ಯಾಕೆ ಮುಚ್ಚಿಟ್ಟಿದ್ದಾರೆ ಅಂತ. ಆ ಫೋಟೋವನ್ನು ನೋಡಿ ನನಗೆ ಪ್ರಜ್ಞೆ ತಪ್ಪಿದಂತಾಯ್ತು. ಯಾಕೆಂದರೆ ಆ ಫೋಟೋದಲ್ಲಿ ಇದ್ದದ್ದು ನನ್ನ ಗಂಡ ಅಭಿಷೇಕ್. ಇಷ್ಟಕ್ಕೂ ಅಭಿಷೇಕ್ ಅವರ ಪಾಸ್ಪೋರ್ಟ್ ಈ ಮಣ್ಣಿನಲ್ಲಿ ಈ ಪೆಟ್ಟಿಗೆಯಲ್ಲಿ ಹೇಗೆ ಬಂತು ಅಂತ ಯೋಚಿಸುತ್ತಾ ನಾನು ಎಷ್ಟೋ ಶಾಕ್ ಆಗ್ಬಿಟ್ಟಿದ್ದೆ. ಯಾಕೆಂದ್ರೆ ನನಗೆ ಹೇಳಲಾಗಿತ್ತು ಅವರು ನನ್ನನ್ನು ಬಿಟ್ಟು ವಿದೇಶಕ್ಕೆ ಓಡಿ ಹೋಗಿದ್ದಾರೆ ಅಂತ. ಒಂದು ವೇಳೆ ಅವರು ನಿಜವಾಗಿಯೂ ವಿದೇಶಕ್ಕೆ ಓಡಿ ಹೋಗಿದ್ರೆ ಅವರ ಈ ಪಾಸ್ಪೋರ್ಟ್ ಇಲ್ಲಿ ಏನ್ ಮಾಡ್ತಾ ಇತ್ತು? ಪಾಸ್ಪೋರ್ಟ್ ಇಲ್ಲದೆ ವಿದೇಶಕ್ಕೆ ಹೋಗಲು ಹೇಗೆ ಸಾಧ್ಯ? ಇದೆಲ್ಲವನ್ನು ಯೋಚಿಸಿ ನಾನು ಪಾಸ್ಪೋರ್ಟ್ ಅನ್ನು ನನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ಈಗ ನನ್ನ ಕಣ್ಣ ಮುಂದೆ ಎಲ್ಲ ವಿಷಯಗಳು ತೇಲಿ ಬಂದಿದ್ವು. ನಾನು ತುಂಬಾ ಸಣ್ಣವಳಿದ್ದಾಗಲೇ ನನ್ನ ತಂದೆ ಮತ್ತು ತಾಯಿ ನನ್ನನ್ನು ಬಿಟ್ಟು ಈ ಲೋಕದಿಂದ ಹೊರಟು ಹೋಗಿದ್ರು. ಅವರು ಹೋದ ನಂತರ ನನ್ನ ಅಜ್ಜಿ ನನ್ನನ್ನು ಮತ್ತು ನನ್ನ ಅಣ್ಣನನ್ನು ಸಾಕಿ ಬೆಳೆಸಿದ್ರು. ನಾವು ಇದೇ ಮನೆಯಲ್ಲಿಯೇ ನಮ್ಮ ಬಾಲ್ಯವನ್ನು ಕಳೆದಿದ್ವಿ. ಅಜ್ಜಿ ಅಕ್ಕಪಕ್ಕದವರ ಬಟ್ಟೆಗಳನ್ನು ಒಳೆಯುತ್ತಾ ನಮಗೆ ಊಟ ಹಾಕ್ತಾ ಇದ್ರು. ನಾವು ಬಡವರಾಗಿದ್ವಿ, ಆದ್ರೆ ನಮ್ಮ ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿ ತುಂಬಿತ್ತು. ನನ್ನ ಅಣ್ಣ ಕೂಡ ಅಜ್ಜಿಯ ಈ ಕಷ್ಟವನ್ನು ವೃಥಾ ಮಾಡಲಿಲ್ಲ. ಅವನು ಎಷ್ಟೋ ಕಷ್ಟಪಟ್ಟು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ. ತುಂಬಾ ಬೇಗ ಅವನಿಗೆ ಒಂದು ಒಳ್ಳೆಯ ಕೆಲಸ ಕೂಡ ಸಿಕ್ಕಿತ್ತು. ಅಣ್ಣನಿಗೆ ಈಗ ಒಳ್ಳೆಯ ಸಂಪಾದನೆ ಕೂಡ ಬರ್ತಾ ಇತ್ತು. ಆದ್ದರಿಂದ ನಾವು ನಗರದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ಬಂದಿದ್ವಿ. ಈಗ ನಾವೆಲ್ಲರೂ ಆ ಹಳೆಯ ಮಣ್ಣಿನ ಮನೆಯನ್ನು ಬಿಟ್ಟು ಆ ಹೊಸ ಮನೆಗೆ ಬಾಡಿಗೆಗೆ ಬಂದಿದ್ವಿ. ಅಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಅಜ್ಜಿ ಯೋಚಿಸ್ತಾ ಇದ್ರು, ಈಗ ನಮ್ಮ ಮನೆಗೆ ಸೊಸೆಯನ್ನು ತರಬೇಕು ಅಂತ. ಆದ್ದರಿಂದ ಅವರು ಅಣ್ಣನ ಮದುವೆಯನ್ನು ಸುಧಾ ಜೊತೆ ಮಾಡಿದ್ರು. ಸುಧಾ ನೋಡಲು ತುಂಬಾ ಸುಂದರವಾಗಿದ್ಲು, ಆದ್ರೆ ತುಂಬಾ ಚುರುಕು ಬುದ್ಧಿ. ಸುಧಾ ಅವರು ಶ್ರೀಮಂತ ಮನೆತನದಿಂದ ಬಂದವರು. ಆಕೆಗೆ ಮೊದಲ ದಿನದಿಂದಲೇ ನಾನು ಮತ್ತು ಅಜ್ಜಿ ಇಬ್ಬರ ಮೇಲೆಯೂ ಯಾವುದೇ ರೀತಿ ಪ್ರೀತಿ ಇರಲಿಲ್ಲ. ಮದುವೆಯಾದ ಕೆಲವು ತಿಂಗಳಲ್ಲಿಯೇ ಮನೆಯಲ್ಲಿ ಆಕೆ ಅಧಿಕಾರ ಚಲಾಯಿಸಲು ಮುಂದಾದ್ಲು. ಅತ್ತಿಗೆ ಸಣ್ಣ ಪುಟ್ಟ ಮಾತುಗಳಿಗೂ ನನ್ನ ಜೊತೆ ಮತ್ತು ಅಜ್ಜಿಯ ಜೊತೆ ಗಲಾಟೆ ಮಾಡ್ತಾ ಇದ್ರು. ಹೆಂಡತಿಯ ಮುಂದೆ ಅಣ್ಣನ ಬಾಯಿಂದ ಒಂದೇ ಒಂದು ಮಾತು ಸಹ ಬರ್ತಾ ಇರಲಿಲ್ಲ. ಅತ್ತಿಗೆ ಏನೇ ಹೇಳಿದ್ರು ಅಣ್ಣ ಎಲ್ಲದಕ್ಕೂ ತಲೆ ಆಡಿಸ್ತಾ ಇದ್ದ. ನನಗೆ ಆ ದಿನ ಇನ್ನೂ ಚೆನ್ನಾಗಿ ನೆನಪಿತ್ತು. ಆ ದಿನ ಅತ್ತಿಗೆ ನಮ್ಮ ಮನೆಯಲ್ಲಿ ಚಂಡಮಾರುತವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು.
ಅರುಣ್, ಈ ಮನೆಯಲ್ಲಿ ಇಬ್ಬರು ಹೆಂಗಸರ ಭಾರವನ್ನು ನನ್ನಿಂದ ಇನ್ನೂ ಹೊರಲಾಗೋದಿಲ್ಲ. ನಾನು ಶ್ರೀಮಂತ ಮನೆತನದಿಂದ ಬಂದಂತಹ ಹೆಣ್ಣು. ನನಗೆ ನನ್ನ ಜೀವನದಲ್ಲಿ ಶಾಂತಿ, ನೆಮ್ಮದಿ ಬೇಕು. ನಾನು ಯಾವಾಗಲೂ ನಿನ್ನ ತಂಗಿಗೆ ಮತ್ತು ಈ ಮುದುಕಿಗೆ ಸೇವೆ ಮಾಡೋಕ್ಕಾಗೋದಿಲ್ಲ. ಈ ಮನೆಯಲ್ಲಿ ಒಂದು ನಾನಿರ್ಬೇಕು, ಇಲ್ಲದಿದ್ರೆ ಇವರಿಬ್ಬರೂ ಇರಬೇಕು. ನಾನು ಒಂದು ಸಾರಿ ನನ್ನ ತವರು ಮನೆಗೆ ಹೊರಟೋದ್ರೆ ಇನ್ನು ಯಾವತ್ತೂ ಇಲ್ಲಿಗೆ ವಾಪಸ್ ಬರೋದಿಲ್ಲ ಅಂತ ಅತ್ತಿಗೆ ತುಂಬಾ ಕೋಪವಾಗಿ ಕಿರುಚಾಡುತ್ತಾ ತಮ್ಮ ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ಜೋಡಿಸಿಕೊಳ್ತಾ ಇದ್ರು. ಅಣ್ಣ ಗಾಬರಿಯಿಂದ ಅತ್ತಿಗೆಯ ಮುಂದೆ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದ. ಸುಧಾ, ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಮಾತನಾಡು. ಅಕ್ಕಪಕ್ಕದವರು ಈ ಮಾತು ಕೇಳಿಸಿಕೊಂಡ್ರೆ ಅವರು ನಮ್ಮ ಬಗ್ಗೆ ಏನಂದ್ಕೊಳ್ತಾರೆ ಹೇಳು? ನಿನಗೆ ಚೆನ್ನಾಗಿ ಗೊತ್ತಲ್ವಾ ನಾನು ನಿನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ, ನಿನ್ನನ್ನು ಬಿಟ್ಟು ನನ್ನಿಂದ ಬದುಕಲು ಸಾಧ್ಯವಿಲ್ಲ ಅಂತ. ದಯವಿಟ್ಟು ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ನಿನ್ನ ಕೋಪವನ್ನು ಕಡಿಮೆ ಮಾಡ್ಕೋ. ನಾನು ನಾಳೆನೆ ಇವರಿಬ್ಬರನ್ನು ಊರಿನಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದ. ನಾನು ಅಲ್ಲೇ ಬಾಗಿಲಿನ ಹೊರಗೆ ನಿಂತು ಇದೆಲ್ಲವನ್ನು ನೋಡ್ತಾ ಇದ್ದೆ. ಈ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳಿಂದ ಕಣ್ಣೀರು ತಾನಾಗಿಯೇ ಬರ್ತಾ ಇತ್ತು. ಮಾರನೆಯ ದಿನ ಬೆಳಿಗ್ಗೆ ಅಣ್ಣ ಅತ್ತಿಗೆಯ ಮಾತುಗಳನ್ನು ಕೇಳಿ ಅಜ್ಜಿ ಮತ್ತು ನನ್ನನ್ನು ಆ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ನಾವಿಬ್ಬರು ಅಳುತ್ತಾ ಈಗ ಮತ್ತೆ ಆ ಹಳೆಯ ಮನೆಗೆ ವಾಪಸ್ ಬಂದ್ಬಿಟ್ವಿ. ಅದು ಆ ದಿನ ನನ್ನ ಜೀವನದಲ್ಲಿ ನನಗೆ ಬಿದ್ದಂತಹ ಬಹುದೊಡ್ಡ ಏಟಾಗಿತ್ತು. ಆ ದಿನವೇ ನನಗೆ ಅರ್ಥವಾಗಿತ್ತು, ಅಣ್ಣನಿಗೆ ನಾವಿಬ್ಬರೂ ಬೇಕಾಗಿಲ್ಲ, ನಾವು ಅವನಿಗೆ ಭಾರವಾಗಿಬಿಟ್ಟಿದೀವಿ ಅಂತ. ನಿಧಾನವಾಗಿ ಸಮಯ ಕಳೀತಾ ಇತ್ತು. ಇದೇ ರೀತಿ ಕಷ್ಟಗಳನ್ನು ಅನುಭವಿಸುತ್ತಾ ನಾನು ಈಗ 20 ವರ್ಷದವಳಾಗಿದ್ದೆ. ಈಗ ನನ್ನ ಅಜ್ಜಿ ಕೂಡ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ರು. ಅಜ್ಜಿ ಹೋದ ನಂತರ ಈ ದೊಡ್ಡ ಕ್ರೂರವಾದ ಪ್ರಪಂಚದಲ್ಲಿ ನಾನು ಒಂಟಿಯಾಗಿ ಬಿಟ್ಟಿದ್ದೆ. ನನ್ನ ಅಣ್ಣ ಅಜ್ಜಿಯ ಸಂಸ್ಕಾರಕ್ಕೆ ನಮ್ಮ ಮನೆಗೆ ಬಂದಾಗ ನಾನು ಅಳುತ್ತಾ ನನ್ನ ಅಣ್ಣನ ಕೈಯನ್ನು ಹಿಡಿದುಕೊಂಡು ಕೇಳ್ಕೊಳ್ತಾ ಇದ್ದೆ, ಅಣ್ಣ, ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ರೆ ನನಗೆ ಇನ್ನು ಯಾರೂ ಇಲ್ಲ. ದಯವಿಟ್ಟು ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ನಾನು ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಬಿದ್ದುಕೊಂಡಿರ್ತೀನಿ. ಯಾವತ್ತೂ ನಿಮ್ಮಿಬ್ಬರ ಮೇಲೆ ನಾನು ಭಾರವಾಗಿ ಇರೋದಿಲ್ಲ. ಮನೆಯ ಎಲ್ಲ ಕೆಲಸವನ್ನು ಕೂಡ ನಾನೇ ಮಾಡ್ತೀನಿ. ದಯವಿಟ್ಟು ನನ್ನನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬೇಡಿ ಅಂತ ಹೇಳಿದಾಗ ಅಣ್ಣ ಸ್ವಲ್ಪ ಸಮಯ ಯೋಚಿಸುತ್ತಾ ನಂತರ ಶಾಂತವಾಗಿ ಹೇಳಿದ್ರು, ಆಯ್ತು ಸಂಧ್ಯಾ, ನಿನ್ನನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ, ನೀನು ಆ ಮನೆಯಲ್ಲಿ ನನ್ನ ಹೆಂಡತಿಯ ಮಾತುಗಳನ್ನು ಕೇಳಬೇಕು. ನೀನು ಯಾವತ್ತೂ ಅವಳಿಗೆ ಎದುರು ಉತ್ತರವನ್ನು ಕೊಡಬಾರ್ದು. ನೀನು ಬಂದ ಮೇಲೆ ಅತ್ತಿಗೆ ನಿನ್ನ ಮೇಲೆ ಒಂದೇ ಒಂದು ದೂರನ್ನು ಸಹ ಹೇಳಬಾರ್ದು. ಆ ರೀತಿ ಏನಾದ್ರೂ ಆದ್ರೆ ನನಗೆ ತುಂಬಾ ಕಷ್ಟವಾಗಿ ಬಿಡುತ್ತೆ. ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡು ಅಣ್ಣನ ಎಲ್ಲ ಷರತ್ತುಗಳಿಗೆ ಒಪ್ಪಿಕೊಂಡೆ. ಬೇರೆ ದಾರಿ ಇಲ್ಲದೆ ಅಣ್ಣ ಈಗ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಬಂದ್ರು. ನನ್ನನ್ನು ಎಷ್ಟೋ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವಂತೆ ಈ ಪ್ರಪಂಚದ ಮುಂದೆ ಅಣ್ಣ ಮತ್ತು ಅತ್ತಿಗೆ ತೋರಿಸಿಕೊಳ್ತಾ ಇದ್ರು. ಆದರೆ ಸತ್ಯ ನನಗೆ ಮಾತ್ರ ಗೊತ್ತಿತ್ತು, ನಾನು ಆ ಮನೆಗೆ ಒಬ್ಬ ಕೆಲಸದವಳು ಅಂತ. ಮನೆಗೆ ಹೋದ ತಕ್ಷಣ ಅತ್ತಿಗೆ ನನ್ನನ್ನು ಅಡಿಗೆ ಮನೆಗೆ ಕರೆದ್ರು. ಅವರು ತುಂಬಾ ದ್ವೇಷದಿಂದ ನನ್ನನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡುತ್ತಾ, ನೋಡು ಸಂಧ್ಯಾ, ನಾವು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇವೆ ಯಾಕಂದ್ರೆ ನಿನ್ನ ಅಣ್ಣನಿಗೆ ಸಂಬಂಧಿಕರು ಅಕ್ಕಪಕ್ಕದ ಜನ ಏನಂತಾರೋ ಅನ್ನುವ ಭಯವಿತ್ತು. ಇದರ ಅರ್ಥ ನೀನು ಇಲ್ಲಿ ಮಹಾರಾಣಿಯ ಹಾಗೆ ನಮ್ಮ ತಲೆಯ ಮೇಲೆ ಕೂತ್ಕೊಂಡಿರ್ತೀನಿ ಅಂತಲ್ಲ. ಇವತ್ತಿನಿಂದ ಈ ಮನೆಯ ಎಲ್ಲ ಕೆಲಸಗಳು ನಿನ್ನ ಜವಾಬ್ದಾರಿ. ಒಂದು ವೇಳೆ ನೀನೇನಾದರೂ ನಾಟಕ ಆಡಿದ್ರೆ ಆ ಕ್ಷಣವೇ ನಾನು ನಿನ್ನನ್ನು ಈ ಮನೆಯಿಂದ ಓಡಿಸಿಬಿಡ್ತೀನಿ ಅಂತ ಹೇಳಿದ್ರು. ನಾನು ತಲೆ ಬಗ್ಗಿಸಿಕೊಂಡು, ನೀವು ಹೇಳಿದಂತೆಯೇ ಮಾಡ್ತೀನಿ ಅತ್ತಿಗೆ. ನಿಮಗೆ ನನ್ನ ಮೇಲೆ ಬೇಸರ ಮಾಡಿಕೊಳ್ಳಲು ನಾನು ಒಂದೇ ಒಂದು ಅವಕಾಶ ಕೂಡ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅತ್ತಿಗೆ ಬೆಳಿಗ್ಗೆಯಿಂದಲೇ ನನಗೆ ಎಲ್ಲ ಕೆಲಸಗಳನ್ನು ಆರ್ಡರ್ ಮಾಡಿ ಹೇಳ್ತಾ ಇದ್ರು. ನಾನು ಮನೆಯನ್ನು ಎಷ್ಟೇ ಕ್ಲೀನ್ ಮಾಡಿ ಎಷ್ಟೇ ಕೆಲಸ ಮಾಡಿದರೂ ಅತ್ತಿಗೆ ಕೋಪದಿಂದ ಹೇಳ್ತಾ ಇದ್ರು, ನೀನು ಈ ಮನೆಯನ್ನು ಸರಿಯಾಗಿ ಕ್ಲೀನೇ ಮಾಡಿಲ್ಲ. ಈ ಮೂಲೆಯಲ್ಲಿ ನೋಡು, ಎಷ್ಟೊಂದು ಧೂಳು ತುಂಬಿಕೊಂಡಿದೆ. ನಿನ್ನಿಂದ ಒಂದೇ ಒಂದು ಕೆಲಸ ಕೂಡ ಸರಿಯಾಗಿ ಮಾಡೋದಕ್ಕೆ ಸಾಧ್ಯವಿಲ್ವಾ ಅಂತ ಯಾವಾಗ್ಲೂ ಬೈತಾ ಇದ್ಲು. ಅತ್ತಿಗೆಯ ಕೋಪದ ಮಾತುಗಳು, ಚುಚ್ಚು ಮಾತುಗಳು ದಿನವೆಲ್ಲ ನನ್ನ ಕಿವಿಯಲ್ಲಿ ಗುಯಿ ಅಂತ ಕೇಳ್ತಾ ಇತ್ತು. ನಾನು ದಿನವೆಲ್ಲ ಒಂದು ಮಿಷನ್ನ ರೀತಿ ಈ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೆ. ಆದ್ರೆ ಯಾರಿಗೂ ನನ್ನ ಮೇಲೆ ಕರುಣೆನೇ ಬರಲಿಲ್ಲ. ಅಣ್ಣ ಕೆಲಸದ ಮೇಲಿಂದ ಮನೆಗೆ ಬಂದಾಗ ಅವರು ಕೂಡ ನನ್ನ ಜೊತೆ 2 ಪ್ರೀತಿಯ ಮಾತುಗಳನ್ನು ಸಹ ಆಡ್ತಾ ಇರಲಿಲ್ಲ. ಅವರು ಸೋಫಾ ಮೇಲೆ ಕುಳಿತುಕೊಂಡು ಅತ್ತಿಗೆಯ ಜೊತೆ ಆರಾಮವಾಗಿ ಟೀ ಕುಡಿಯುತ್ತಾ ಟಿವಿ ನೋಡ್ತಾ ಇದ್ರು. ಅತ್ತಿಗೆ ನನ್ನ ಮೇಲೆ ಅಣ್ಣನಿಗೆ ಚಾಡಿಗಳನ್ನು ಹೇಳ್ತಾ ಇದ್ಲು. ಆದರೆ ಅಣ್ಣ ಯಾವತ್ತೂ ಅತ್ತಿಗೆಗೆ ಎದುರು ಮಾತನಾಡಲಿಲ್ಲ.
ಅವರು ಕೇವಲ ತನ್ನ ಹೆಂಡತಿಯನ್ನು ಸಂತೋಷವಾಗಿಟ್ಟುಕೊಳ್ಳಲು ಮಾತ್ರ ಪ್ರಯತ್ನಿಸ್ತಾ ಇದ್ದ. ಪ್ರತಿ ರಾತ್ರಿ ನಾನು ನನ್ನ ರೂಮಿನಲ್ಲಿ ಕುಳಿತುಕೊಂಡು ಮೌನವಾಗಿ ಕಣ್ಣೀರು ಹಾಕ್ತಾ ಇದ್ದೆ. ನಾನು ಅಂದುಕೊಳ್ತಾ ಇದ್ದೆ, ನನ್ನ ಜೀವನವೆಲ್ಲ ನಾನು ಇದೇ ರೀತಿ ಕಣ್ಣೀರು ಹಾಕುತ್ತಾ ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಹೀಗೆ ಕಾಲ ಕಳಿಬೇಕಾ ಅಂತ. ಕೆಲವು ತಿಂಗಳುಗಳ ಕಾಲ ನಾನು ಇದೇ ರೀತಿ ಅವರ ಮನೆಯಲ್ಲಿ ಕೆಲಸದವಳಾಗಿ ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಾ ಕಾಲ ಕಳೆದೆ. ಒಂದು ದಿನ ಅಣ್ಣ ನನ್ನನ್ನು ಕರೆದು ಹೇಳಿದ್ರು, ಸಂಧ್ಯಾ, ನಾನು ನಿನಗಾಗಿ ಒಬ್ಬ ಹುಡುಗನನ್ನು ನೋಡಿದ್ದೇನೆ. ಅವನ ಹೆಸರು ಅಭಿಷೇಕ್. ಅವರು ಈಗ ತಾನೇ ಚಿಕ್ಕದಾಗಿ ಬಿಸ್ನೆಸ್ ಅನ್ನು ಶುರು ಮಾಡಿದ್ದಾರೆ. ತುಂಬಾ ಒಳ್ಳೆಯ ಹುಡುಗ, ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಶ್ರೀಮಂತರು ಕೂಡ. ನೀನು ಅವನನ್ನು ಮದುವೆ ಮಾಡಿಕೊಂಡ್ರೆ ನಿನ್ನ ಜೀವನ ಕೂಡ ಚೆನ್ನಾಗಿರುತ್ತೆ. ನಾಳೆ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ನಿನ್ನನ್ನು ನೋಡಲು. ನೀನು ನಾಳೆ ರೆಡಿಯಾಗಿ ಅವರ ಮುಂದೆ ಕುಳಿತುಕೋ ಸಾಕು. ಈ ಸಂಬಂಧ ಕೆಟ್ಟು ಹೋಗ್ಬೇಕು ಅಂತ ನೀನೇನು ತಲೆಹರಟೆ ಮಾಡಬೇಡ ಅಂತ ಎಚ್ಚರಿಸಿದ್ರು. ನನ್ನ ಸಂಬಂಧದ ಮಾತುಗಳನ್ನು ಕೇಳಿ ಕೂಡ ನನಗೆ ಯಾವುದೇ ರೀತಿಯ ಸಂತೋಷವಾಗಲಿಲ್ಲ. ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ಈ ಮನೆಯಲ್ಲಿ ಇವರು ನನ್ನನ್ನು ಇಟ್ಟುಕೊಳ್ಳಲು ಇಷ್ಟಪಡ್ತಾ ಇಲ್ಲ ಅಂತ. ಈ ಸಂಬಂಧ ನನ್ನನ್ನು ಈ ಮನೆಯಿಂದ ಹೊರಹಾಕುವ ಒಂದು ಯೋಜನೆ ಅಂತ. ನಾನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಅಣ್ಣನ ನಿರ್ಧಾರವನ್ನು ಒಪ್ಪಿಕೊಂಡಿದ್ದೆ. ಯಾಕೆಂದ್ರೆ ಈ ಅವಮಾನದ ಜೀವನದಿಂದ, ಇವರು ಕೊಡುವ ಕಾಟದಿಂದ ನಾನು ಕೂಡ ತುಂಬಾ ಬೇಸತ್ತಿದ್ದೆ. ಮಾರನೆಯ ದಿನ ಅಭಿಷೇಕ್ ತನ್ನ ಕೆಲವು ಸಂಬಂಧಿಕರೊಂದಿಗೆ ನನ್ನನ್ನು ನೋಡಲು ನಮ್ಮ ಮನೆಗೆ ಬಂದಿದ್ರು. ನೋಡಲು ಅವರು ಒಳ್ಳೆಯ ಮನುಷ್ಯನ ರೀತಿಯೇ ಕಾಣಿಸ್ತಾ ಇದ್ರು. ಅವರ ಕಣ್ಣುಗಳಲ್ಲಿ, ಮಾತಿನಲ್ಲಿ ಎಷ್ಟೊಂದು ಮರ್ಯಾದೆ ಇತ್ತು. ಅದನ್ನು ನೋಡಿ ಮೊದಲ ನೋಟದಲ್ಲಿಯೇ ಅವರು ನನಗೆ ತುಂಬಾ ಇಷ್ಟವಾಗಿದ್ರು. ಈಗ ನಮ್ಮ ಮದುವೆ ಫಿಕ್ಸ್ ಆಗಿತ್ತು. ತುಂಬಾ ಸಿಂಪಲ್ ಆಗಿ ಮದುವೆ ಕೂಡ ಮಾಡಿ ಮುಗಿಸಿಬಿಟ್ರು. ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ನಾನು ಕಣ್ಣೀರು ಹಾಕುತ್ತಾ ಅಳ್ತಾ ಇದ್ದೆ. ಆಗ ನಾನು ಗಮನಿಸಿದೆ, ಅತ್ತಿಗೆಯ ಮುಖದ ಮೇಲೆ ಒಂದು ವಿಚಿತ್ರವಾದ ಕ್ರೂರ ಸಂತೋಷ ಎದ್ದು ಕಾಣಿಸ್ತಾ ಇತ್ತು. ನಾನು ಅಭಿಷೇಕ್ ಜೊತೆ ಈಗ ಅವರ ಮನೆಗೆ ಬಂದು ಬಿಟ್ಟಿದ್ದೆ. ದಾರಿಯುದ್ದಕ್ಕೂ ನಾನು ಇದೇ ಯೋಚಿಸ್ತಾ ಇದ್ದೆ, ಅಣ್ಣನ ಮನೆಯಲ್ಲಿ ಇದ್ದ ಹಾಗೆ ಇವರ ಮನೆಯಲ್ಲೂ ಕೂಡ ನನಗೆ ಕಾಟ ಕೊಡ್ತಾರೋ ಏನೋ ಅಂತ ನಾನು ಅಂದುಕೊಂಡೆ. ಆದರೆ ಅಭಿಷೇಕ್ ತುಂಬಾ ಒಳ್ಳೆಯ ಬುದ್ಧಿವಂತ ಗಂಡನಾಗಿದ್ದ. ಅವರು ನನಗೆ ಎಷ್ಟೋ ಗೌರವ ಮತ್ತು ಪ್ರೀತಿಯನ್ನು ಕೊಟ್ಟಿದ್ರು. ಮದುವೆಯ ಮೊದಲ ರಾತ್ರಿ ನಾನು ಭಯದಿಂದ ಒಂದು ಮೂಲೆಯಲ್ಲಿ ನಡುಗುತ್ತಾ ಕುಳಿತುಕೊಂಡಿದ್ದಾಗ ಅಭಿಷೇಕ್ ನನ್ನ ಬಳಿ ಬಂದು ತುಂಬಾ ಪ್ರೀತಿಯಿಂದ ನನ್ನ ಜೊತೆ ಮಾತನಾಡಿದ್ರು. ಸಂಧ್ಯಾ, ನನ್ನನ್ನು ನೋಡಿ ಹೆದರ್ಕೊಳ್ತಾ ಇದೆಯಾ? ಅವರು ಸಣ್ಣ ಮುಗುಳ್ನಗೆಯಿಂದ ಈ ಮಾತನ್ನು ಕೇಳಿದಾಗ ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಿದ್ದೆ. ಅವರು ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ತುಂಬಾ ಪ್ರೀತಿಯಿಂದ ಹೇಳಿದ್ರು, ನೋಡು ಸಂಧ್ಯಾ, ನಾವಿಬ್ಬರೂ ಈಗ ಮದುವೆ ಮಾಡ್ಕೊಂಡಿದ್ದೀವಿ. ಒಂದು ಸುಂದರವಾದ ಸಂಬಂಧದಲ್ಲಿ ನಾವು ಒಟ್ಟಿಗೆ ಇದ್ದೇವೆ. ನನಗೆ ಚೆನ್ನಾಗಿ ಗೊತ್ತು ನಿನ್ನ ಜೀವನದಲ್ಲಿ ನೀನು ತುಂಬಾ ಕಷ್ಟವನ್ನು ಅನುಭವಿಸಿದ್ದೀಯಾ ಅಂತ. ನನಗೆ ಗೊತ್ತು ನಿನ್ನ ಅಜ್ಜಿ ಹೋದ ನಂತರ ನೀನು ಯಾವ ರೀತಿ ಸಮಯವನ್ನು ಕಳೆದಿದ್ದೀಯಾ ಅಂತ. ಆದರೆ ಇನ್ನು ಮುಂದೆ ಈ ಮನೆ ನಿನ್ನದು. ನೀನು ಈ ಮನೆಯ ಯಜಮಾನಿ. ಇನ್ನು ಮುಂದೆ ಇಲ್ಲಿ ಯಾರನ್ನು ನೋಡಿ ನೀನು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವರ ಈ ಮಾತು ಕೇಳಿ ನನಗೆ ಎಷ್ಟೋ ನೆಮ್ಮದಿ ಅನ್ನಿಸ್ತಾ ಇತ್ತು. ನನ್ನ ಒಳಗಿದ್ದ ಭಯವೆಲ್ಲವೂ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು. ನಾನು ಎಷ್ಟೋ ಆಶ್ಚರ್ಯವಾಗಿ ಅವರನ್ನೇ ನೋಡುತ್ತಾ, ನೀವು ತುಂಬಾ ಒಳ್ಳೆಯವರು ಅಂತ ಹೇಳಿದೆ. ನಾನು ಅಂದುಕೊಳ್ತಾ ಇದ್ದೆ, ಬಹುಶಃ ಇಲ್ಲಿ ಕೂಡ ನಾನು ಭಯದಿಂದ ಹೆದರಿಕೊಂಡು ಬದುಕಬೇಕಾಗಬಹುದು ಅಂತ. ಅವರು ಮುಗುಳ್ನಗುತ್ತಾ ಪ್ರೀತಿಯಿಂದ ಹೇಳಿದ್ರು, ನಿನ್ನ ಆ ಕೆಟ್ಟ ಸಮಯ ಈಗ ಮುಗಿದು ಹೋಗಿದೆ. ನಿನ್ನ ಕಣ್ಣಿಂದ ಕಣ್ಣೀರು ಬರದ ಹಾಗೆ ನಾನು ನಿನ್ನನ್ನು ಕಾಪಾಡಿಕೊಳ್ತೀನಿ. ಆದ್ರೆ ನೀನು ಯಾವತ್ತೂ ನನ್ನಿಂದ ಏನನ್ನು ಮುಚ್ಚಿಡಬೇಡ. ಯಾವಾಗಲೂ ನನ್ನ ಮೇಲೆ ನಂಬಿಕೆ ಇಡು. ಅವರ ಈ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಎಷ್ಟೋ ಸಂತೋಷವಾಗಿತ್ತು. ಅವರು ಯಾವಾಗಲೂ ನನ್ನನ್ನು ಪ್ರೀತಿ ಮತ್ತು ಗೌರವದಿಂದಲೇ ಮಾತನಾಡಿಸ್ತಾ ಇದ್ರು. ಅವರಿಗೆ ಯಾವುದೇ ರೀತಿಯ ಅಹಂಕಾರ ಇರಲಿಲ್ಲ. ಅವರು ಆಫೀಸಿನಿಂದ ಬಂದ ತಕ್ಷಣ ಮುಗುಳ್ನಗೆಯಿಂದ ನನ್ನನ್ನು ಕೇಳ್ತಾ ಇದ್ರು, ಸಂಧ್ಯಾ, ದಿನವೆಲ್ಲ ನೀನು ಏನ್ ಮಾಡ್ತಾ ಇದ್ದೆ? ಒಂಟಿಯಾಗಿ ಈ ಮನೆಯಲ್ಲಿ ನಿನಗೆ ಏನು ಬೇಜಾರಾಗಿಲ್ಲ ತಾನೆ? ನಾನು ಎಷ್ಟೋ ಕುತೂಹಲದಿಂದ ದಿನದಲ್ಲಿ ನಾನು ಮಾಡಿದ ಎಲ್ಲ ಕೆಲಸವನ್ನು ಅವರಿಗೆ ಹೇಳ್ತಾ ಇದ್ದೆ. ನಮ್ಮ ಜೀವನ ತುಂಬಾ ಚೆನ್ನಾಗಿ ಕಳೀತಾ ಇತ್ತು. ಅವರ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಮುಂದುವರಿತಾ ಇತ್ತು. ಈ ಮನೆ ಈಗ ನನ್ನ ಮನೆಯಾಗಿತ್ತು. ನನ್ನ ಪಾಲಿಗೆ ಇದು ಮನೆಯಲ್ಲ, ಸ್ವರ್ಗವೇ ಆಗ್ಬಿಟ್ಟಿತ್ತು. ಈ ಮನೆಯಲ್ಲಿ ಯಾವುದೇ ರೀತಿಯ ದ್ವೇಷ, ಕೋಪ ಇರಲಿಲ್ಲ. ನನ್ನ ಮದುವೆಯಾಗಿ ಈಗ 2 ವರ್ಷಗಳು ಕಳೆದು ಹೋಗಿದ್ವು. ನನ್ನ ಜೀವನ ತುಂಬಾ ಸಂತೋಷವಾಗಿ ಕಳೀತಾ ಇತ್ತು. ನನಗೆ ಅನ್ನಿಸ್ತಾ ಇತ್ತು, ನನಗೆ ಜೀವನದ ಎಲ್ಲ ಸುಖ ಸಂತೋಷಗಳು ಸಿಕ್ಕಿದ್ದಾವೆ ಅಂತ. ಆದರೆ
ಆಗಲೇ ನನ್ನ ಗಂಡ ಆ ಒಂದು ರಾತ್ರಿ ನನ್ನ ಎಲ್ಲ ಸಂತೋಷವನ್ನು ಹಾಳು ಮಾಡಿಬಿಟ್ಟಿತ್ತು. ಆ ರಾತ್ರಿ ಅಭಿಷೇಕ್ ಆಫೀಸಿನಿಂದ ಬರುವಾಗ ಅವರಿಗೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ನಾನು ಅಡಿಗೆಯನ್ನು ರೆಡಿ ಮಾಡಿ ಅವರಿಗಾಗಿ ಕಾಯ್ತಾ ಕುಳಿತುಕೊಂಡಿದ್ದೆ. ಅವರ ಫೋನ್ ಕೂಡ ನಾಟ್ ರೀಚಬಲ್ ಬರ್ತಾ ಇತ್ತು. ಆಗಲೇ ಡೋರ್ ಬೆಲ್ ಆಗಿತ್ತು. ನಾನು ಬೇಗ ಬಾಗಿಲನ್ನು ಓಪನ್ ಮಾಡಿದೆ, ಅಭಿಷೇಕ್ ಬಂದಿರಬಹುದು ಅಂತ. ಆದ್ರೆ ನನ್ನ ಎದುರುಗಡೆ ಅಣ್ಣ ನಿಂತ್ಕೊಂಡಿದ್ರು. ಅಣ್ಣ ತುಂಬಾ ದುಃಖದಲ್ಲಿದ್ದ. ಅವರು ನನ್ನನ್ನು ನೋಡಿ ಕಣ್ಣೀರು ಹಾಕ್ತಾ ಇದ್ರು. ಅವರನ್ನು ಆ ರೀತಿ ನೋಡಿ ನನಗೆ ತುಂಬಾ ಭಯವಾಗಿತ್ತು. ಅಣ್ಣ, ನೀವು ಇಲ್ಲಿ ಈ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಿಮ್ಗೆ ಏನಾಯ್ತು? ಎಲ್ಲ ಸರಿ ಇದೆ ತಾನೆ? ಅಭಿಷೇಕ್ ಕೂಡ ಇನ್ನು ಮನೆಗೆ ವಾಪಸ್ ಬಂದಿಲ್ಲ ಅಂತ ನಾನು ಗಾಬರಿಯಲ್ಲಿ ಒಂದೇ ಉಸಿರಿನಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೇಳ್ಬಿಟ್ಟಿದೆ. ಅಣ್ಣ ಅಳುತ್ತಾ, ಸಂಧ್ಯಾ ಸಂಧ್ಯಾ ನನ್ನ ಜೀವನವೆಲ್ಲ ಹಾಳಾಗಿ ಹೋಯ್ತು ಅಂತ ಹೇಳುತ್ತಾ ಅಣ್ಣ ಅಲ್ಲೇ ಕುಸಿದು ಬಿದ್ದಿದ್ರು. ಅಣ್ಣ, ಏನಾಯ್ತಣ್ಣ ನಿಮ್ಗೆ? ನಿಮ್ಮ ಮಾತಿನ ಅರ್ಥವೇನು? ನೀವು ನನಗೆ ಸರಿಯಾಗಿ ಹೇಳಿ, ನನಗೆ ಏನು ಅರ್ಥವಾಗ್ತಾ ಇಲ್ಲ. ನಾನು ಅಣ್ಣನ ಪಕ್ಕದಲ್ಲಿ ಕುಳಿತು ಕಣ್ಣೀರು ಹಾಕ್ತಾ ಕೇಳ್ತಾ ಇದ್ದೆ. ಆಗ ಅಣ್ಣ ಹೇಳಿದ್ರು, ಸಂಧ್ಯಾ, ನಿನ್ನ ಗಂಡ ನಮ್ಮೆಲ್ಲರಿಗೂ ಮೋಸ ಮಾಡಿಬಿಟ್ಟ. ಅವನು ಕಂಪನಿಯಲ್ಲಿ ದೊಡ್ಡ ಫ್ರಾಡ್ ಮಾಡಿ ಎಲ್ಲ ದುಡ್ಡನ್ನು ದೋಚಿಕೊಂಡು ಈ ದೇಶವನ್ನು ಬಿಟ್ಟು ಓಡಿ ಹೋಗಿದ್ದಾನೆ. ಅಣ್ಣ ಅಳುತ್ತಾ ಈ ಶಬ್ದಗಳನ್ನು ಹೇಳಿದಾಗ ನನಗನ್ನಿಸ್ತಾ ಇತ್ತು, ಯಾರೋ ನಾನು ನಿಂತ ನೆಲವನ್ನು ಕಸಿದುಕೊಂಡಿದ್ದಾರೆ ಅಂತ. ಅಣ್ಣ, ನೀವಿದೇನ್ ಹೇಳ್ತಾ ಇದ್ದೀರಾ? ಅವರು ಆ ರೀತಿ ಯಾವತ್ತೂ ಮಾಡಲು ಸಾಧ್ಯವಿಲ್ಲ. ಅವರು ತುಂಬಾ ಒಳ್ಳೆಯ ಮನುಷ್ಯ. ಬಹುಶಃ ನಿಮಗೆ ಎಲ್ಲೋ ಏನೋ ತಪ್ಪಾದ ಸುದ್ದಿ ತಿಳಿದಿರಬೇಕು. ಅವರು ನನ್ನನ್ನು ಈ ರೀತಿ ಬಿಟ್ಟು ಯಾವತ್ತೂ ಎಲ್ಲಿಗೂ ಹೋಗೋದಿಲ್ಲ ಅಂತ ನಾನು ಗಾಬರಿಯಾಗಿ ಹೇಳ್ತಾ ಇದ್ದೆ. ಸಂಧ್ಯಾ, ಇದು ಯಾವುದೇ ಸುಳ್ಳು ಆರೋಪಗಳಲ್ಲ, ಸುಳ್ಳು ಮಾಹಿತಿ ಕೂಡ ಅಲ್ಲ. ಇವುಗಳನ್ನು ನೋಡು, ಡೈವರ್ಸ್ ಪೇಪರ್ಸ್. ಅವನು ಹೋಗ್ಬೇಕಾದ್ರೆ ನನ್ನ ಮುಖದ ಮೇಲೆ ಈ ಕಾಗದ ಪತ್ರಗಳನ್ನು ಬಿಸಾಕಿದ್ದಾನೆ. ಅವನು ಹೋಗುತ್ತಾ ನಿನ್ನನ್ನು ಕೂಡ ಬಿಟ್ಟು ಹೋದ. ಆದ್ರೆ ನೀನು ಚಿಂತೆ ಮಾಡಬೇಡ, ನಿನ್ನ ಅಣ್ಣ ಇನ್ನೂ ಜೀವಂತವಾಗಿದ್ದಾನೆ ಅಂತ ಹೇಳುತ್ತಾ ಆ ಕಾಗದಗಳನ್ನು ತೆಗೆದುಕೊಂಡು ನನ್ನ ಕೈಯಲ್ಲಿ ಇಟ್ಟಿದ್ರು. ಆ ಪತ್ರಗಳ ಮೇಲೆ ಅಭಿಷೇಕ್ನ ಸೈನ್ ಕೂಡ ಇತ್ತು. ಆ ಪತ್ರಗಳನ್ನು ನೋಡುತ್ತಾ ನನ್ನ ಕಣ್ಣ ಮುಂದೆ ಕತ್ತಲು ಆವರಿಸಿತು. ನಾನು ಈಗ ಪದೇ ಪದೇ ಅಭಿಷೇಕ್ಗೆ ಫೋನ್ ಮಾಡ್ತಾ ಇದ್ದೆ. ಆದ್ರೆ ಅವರ ಫೋನ್ ಈಗಲೂ ಸ್ವಿಚ್ ಆಫ್ ಆಗಿತ್ತು. ನನ್ನ ಮನಸ್ಸಿನಲ್ಲಿ ಅವರು ಮಾಡಿದ ಪ್ರಮಾಣಗಳು, ಅವರ ಪ್ರೀತಿ, ಅವರ ಮಾತುಗಳು ಓಡ್ತಾ ಇದ್ವು. ನನಗೆ ಅರ್ಥ ಆಗ್ಲಿಲ್ಲ, ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡುವ ಮನುಷ್ಯ ನನಗೆ ವಿಚ್ಛೇದನ ಕೊಟ್ಟು ನನ್ನನ್ನು ಒಂಟಿಯಾಗಿ ಬಿಟ್ಟು ಯಾಕೆ ಹೊರಟು ಹೋಗ್ತಾರೆ ಅಂತ ನಾನು ಯೋಚಿಸುತ್ತಾ ಅಲ್ಲೇ ಕುಳಿತುಕೊಂಡಿದ್ದೆ. ಆಗ ಅಣ್ಣ ನನಗೆ ಹೇಳಿದ್ರು, ಅವಶ್ಯಕತೆ ಇರುವ ಕೆಲವೊಂದು ಸಾಮಾನುಗಳನ್ನು ತೆಗೆದುಕೊಂಡು ಬಾ, ಈಗಲೇ ನಾವು ಇಲ್ಲಿಂದ ಹೊರಟು ಹೋಗ್ಬೇಕು ಅಂತ. ನನ್ನನ್ನು ಆ ರಾತ್ರಿಯೇ ಅಲ್ಲಿಂದ ಕರೆದುಕೊಂಡು ಬಂದ್ಬಿಟ್ಟಿದ್ರು. ನನಗನ್ನಿಸ್ತಾ ಇತ್ತು, ಯಾರೋ ನನ್ನ ಆತ್ಮವನ್ನು ನನ್ನಿಂದ ದೂರ ಮಾಡಿದ್ದಾರೆ ಅಂತ. ನಾನು ಅಳುತ್ತಾ ಅಣ್ಣನ ಮನೆಗೆ ಹೋಗಿ ತಲುಪಿದಾಗ ಅತ್ತಿಗೆ ಮನೆಯ ಬಾಗಿಲ ಬಳಿ ನಿಂತು ನಮಗಾಗಿ ಕಾಯ್ತಾ ಇದ್ರು. ಅವರ ಮುಖದ ಮೇಲೆ ದ್ವೇಷ ಎದ್ದು ಕಾಣಿಸ್ತಾ ಇತ್ತು. ಆಕೆ ಕೋಪವಾಗಿ ಹೇಳಿದ್ರು, ಇವನು ಸರಿ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಇವಳನ್ನು ಈಗ ಮತ್ತೆ ನಮ್ಮ ಮನೆಗೆ ಕರೆದುಕೊಂಡು ಬಂದಿದೀಯಾ? ಅತ್ತಿಗೆ ನನ್ನನ್ನು ನೋಡಿದ ತಕ್ಷಣ ಕೋಪದಲ್ಲಿ ಈ ಎಲ್ಲ ಮಾತುಗಳನ್ನು ಹೇಳ್ಬಿಟ್ರು. ಆಗ ಅಣ್ಣ ಹೇಳ್ತಾ ಇದ್ದ, ಸುಧಾ, ದಯವಿಟ್ಟು ಈ ಸಮಯದಲ್ಲಿ ಸುಮ್ಮನಿರು. ನನ್ನ ತಂಗಿ ಈಗಲೇ ತುಂಬಾ ಕಷ್ಟದಲ್ಲಿದ್ದಾಳೆ. ನಾವು ಬೆಳಿಗ್ಗೆ ಮಾತನಾಡೋಣ ಅಂತ ಹೇಳಿದಾಗ ಅತ್ತಿಗೆ ಕೋಪವಾಗಿ ಹೇಳಿದ್ರು, ನಾನು ಯಾಕೆ ಸುಮ್ಮನಿರ್ಬೇಕು? ನನಗೇನು ಆ ರೀತಿಯ ಕರ್ಮ? ಜೀವನವೆಲ್ಲ ಬೇರೆಯವರ ಸೇವೆ ಮಾಡಲು. ಆ ರಾತ್ರಿಯ ನಂತರ ನನ್ನ ಜೀವನ ಮತ್ತೆ ಅದೇ ಅಂಧಕಾರದಲ್ಲಿ ಮುಳುಗೋಯ್ತು. ಅಭಿಷೇಕ್ ನನಗೆ ಮಾಡಿದಂತಹ ಈ ದ್ರೋಹ ನನ್ನನ್ನು ಒಳಗಿನಿಂದ ತಿಂದು ಹಾಕ್ತಾ ಇತ್ತು. ನನಗರ್ಥವಾಗಲಿಲ್ಲ, ಇಷ್ಟಕ್ಕೂ ನಾನು ಮಾಡಿದ ತಪ್ಪಾದರೂ ಏನು? ಅವರು ನನಗೆ ಯಾಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಟಿದ್ದಾರೆ? ಅವರ ಪ್ರೀತಿ ಸುಳ್ಳ? ಅವರು ನನಗೆ ಮಾಡಿದ ಪ್ರಮಾಣಗಳು ಕೂಡ ಸುಳ್ಳ ಅಂತ ನಾನು ಯೋಚಿಸ್ತಾ ಇದ್ದೆ. ಅತ್ತಿಗೆ ಈಗ ನನ್ನ ಜೀವನವನ್ನು ನರಕವನ್ನಾಗಿ ಮಾಡಿಬಿಟ್ಟಿದ್ರು. ನಾನು ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ದು ಮನೆಯ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೆ. ಎಲ್ಲರ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಎಲ್ಲರಿಗೂ ತಿಂಡಿ ಅಡುಗೆ ಎಲ್ಲವನ್ನೂ ನಾನೇ ಮಾಡ್ತಾ ಇದ್ದೆ. ಅತ್ತಿಗೆ ಆರಾಮವಾಗಿ ಮಲಗಿ ಲೇಟಾಗಿ ಎದ್ದು ಬರ್ತಾ ಇದ್ರು. ಅವರು ಕಣ್ಣು ಬಿಟ್ಟಾಗಿನಿಂದ ಅವರ ವಿಷಯುಕ್ತ ಮಾತುಗಳು ಶುರುವಾಗಿ ಬಿಡ್ತಾ ಇದ್ವು. ಸಂಧ್ಯಾ, ಎಂತ ಅಡುಗೆ ಮಾಡಿದೀಯಾ ನೀನು? ಇದರಲ್ಲಿ ಯಾವುದೇ ರುಚಿ ಇಲ್ಲ. ಬಿಟ್ಟಿಗೆ ತಿನ್ನುವುದನ್ನು ಬಿಟ್ಟು ನಿನಗೆ ಏನು ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅಂತ ಅತ್ತಿಗೆ ಯಾವಾಗಲೂ ಜೋರು ಜೋರಾಗಿ ನನ್ನ ಮೇಲೆ ಕೂಗಾಡ್ತಾ ಇದ್ರು. ಅತ್ತಿಗೆ, ನಾನು ಎಲ್ಲವನ್ನೂ ಸರಿಯಾಗಿಯೇ ಮಾಡಿದೆ. ನಾಳೆಯಿಂದ ಇನ್ನೂ ಚೆನ್ನಾಗಿ ಮಾಡಲು ಪ್ರಯತ್ನ ಪಡ್ತೀನಿ ಅಂತ ನಾನು ಅತ್ತಿಗೆಗೆ ಹೇಳ್ತಾ ಇದ್ದೆ. ನೀನು ನನಗೆ ಬೆಣ್ಣೆ ಹಚ್ಚಲು ಬರಬೇಡ. ನಿನ್ನ ಈ ಲಕ್ಷಣಗಳಿಂದಲೇ ನಿನ್ನ ಗಂಡ ಅಭಿಷೇಕ್ ನಿನ್ನನ್ನು ಬಿಟ್ಟು ಓಡಿ ಹೋಗಿರೋದು.
ಈ ಪ್ರಪಂಚದಲ್ಲಿ ಯಾರಾದರೂ ಗಂಡಸರು ನಿನ್ನಂತಹ ಹೆಂಡತಿಯನ್ನು ಹೇಗೆ ತಾನೇ ಇಟ್ಕೊಳ್ತಾರೆ? ಅವರ ಮಾತುಗಳು ನನ್ನ ಹೃದಯವನ್ನು ಛಿದ್ರ ಛಿದ್ರ ಮಾಡ್ತಾ ಇತ್ತು. ನಾನು ಸೈಲೆಂಟ್ ಆಗಿ ಅಳುತ್ತಾ ಕಣ್ಣೀರು ಹಾಕ್ತಾ ಇದ್ದೆ. ಆದ್ರೆ ಅತ್ತಿಗೆಯ ಈ ಮಾತುಗಳನ್ನು ನಿಲ್ಲಿಸುವವರು ಅಲ್ಲಿ ಯಾರೂ ಇರಲಿಲ್ಲ. ಅಣ್ಣ ಸೈಲೆಂಟ್ ಆಗಿ ಎಲ್ಲವನ್ನೂ ನೋಡುತ್ತಾ ಸುಮ್ಮನೆ ಇರ್ತಾ ಇದ್ದ. ಎಲ್ಲಿ ನನ್ನ ಹೆಂಡತಿ ಕೋಪ ಮಾಡ್ಕೊಳ್ತಾಳೋ ಅಂತ ಅವನು ಏನೂ ಮಾತನಾಡ್ತಾ ಇರಲಿಲ್ಲ. ನಾನು ಆ ಮನೆಯಲ್ಲಿ ಈಗ ಒಂದು ಮಿಷನ್ ಆಗಿ ಬದಲಾಗಿ ಬಿಟ್ಟಿದ್ದೆ. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಬೇರೆಯವರ ಕೆಲಸಗಳನ್ನು ಮಾಡುವುದು, ಅವರ ಬೈಗುಳವನ್ನು ಕೇಳೋದು, ಕಣ್ಣೀರು ಹಾಕುವುದು, ಇದರಲ್ಲೇ ನನ್ನ ಜೀವನದ ಕೆಲವು ತಿಂಗಳುಗಳು ಕಳೆದು ಹೋದವು. ಒಂದು ದಿನ ಅತ್ತಿಗೆ ತನ್ನ ಸ್ನೇಹಿತೆಯ ಮದುವೆಗೆ ಹೋಗ್ಬೇಕಾಗಿತ್ತಂತೆ. ಅವರು ಮಧ್ಯಾಹ್ನದಿಂದಲೇ ರೆಡಿ ಆಗ್ತಾ ಇದ್ರು. ಹೊರಗೆ ತುಂಬಾ ಜೋರು ಮಳೆ ಬರ್ತಾ ಇತ್ತು. ಅತ್ತಿಗೆಗೆ ಕೇವಲ ಮದುವೆಗೆ ಹೋಗುವ ಚಿಂತೆ ಮಾತ್ರ ಇತ್ತು. ಅವರು ನನಗೆ ಹೇಳಿದ್ರು, ಸಂಧ್ಯಾ, ಈ ರೇಷ್ಮೆ ಸೀರೆಯನ್ನು ಬೇಗ ಬೇಗ ಐರನ್ ಮಾಡು. ನನಗೆ ತುಂಬಾ ಜಾಸ್ತಿ ಲೇಟ್ ಆಗ್ತಾ ಇದೆ. ತುಂಬಾ ಹುಷಾರಾಗಿ ಗಮನವಿಟ್ಟು ಮಾಡು. ಇದು ತುಂಬಾ ಕಾಸ್ಟ್ಲಿ ಸೀರೆ. ಆಯ್ತು ಅತ್ತಿಗೆ, ನಾನು ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಈಗ ಐರನ್ ಬಾಕ್ಸ್ ಅನ್ನು ಆನ್ ಮಾಡಿ ಸೀರೆಯನ್ನು ಐರನ್ ಮಾಡ್ತಾ ಇದ್ದೆ. ಆಗಲೇ ಅತ್ತಿಗೆ ನನ್ನ ಬಳಿ ಅರ್ಜೆಂಟ್ ಆಗಿ ಅತ್ತ ಇತ್ತ ಓಡಾಡ್ತಾ ಇದ್ರು. ಅವರ ಕೈ ಐರನ್ ಬಾಕ್ಸ್ಗೆ ತಾಗಿ ಐರನ್ ಬಾಕ್ಸು ಸೀರೆಯ ಮೇಲೆ ಬಿದ್ದು ಹೋಗಿತ್ತು. ನಾನು ಐರನ್ ಬಾಕ್ಸ್ ಅನ್ನು ಎತ್ತಿಕೊಳ್ಳುವಷ್ಟರಲ್ಲೇ ಆ ಸೀರೆಯ ಮೇಲೆ ಕಪ್ಪು ಕಳೆ ಬಿದ್ದುಬಿಟ್ಟಿತ್ತು. ಆ ಸೀರೆ ಈಗ ಪೂರ್ತಿಯಾಗಿ ಹಾಳಾಗಿ ಬಿಟ್ಟಿತ್ತು. ಸಂಧ್ಯಾ, ನೀನು ಇದೇನ್ ಮಾಡ್ಬಿಟ್ಟೆ? ನಿನಗೆ ಕಣ್ ಕಾಣಿಸೋದಿಲ್ವಾ? ನೀನು ನನ್ನ ಇಷ್ಟೊಂದು ಬೆಲೆ ಬಾಳುವ ಸೀರೆಯನ್ನು ಹಾಳು ಮಾಡಿಬಿಟ್ಟೆ. ಸೀರೆಯನ್ನು ನೋಡುತ್ತಾ ಅತ್ತಿಗೆ ಜೋರಾಗಿ ಹುಚ್ಚಿಯ ಹಾಗೆ ಕೂಗಾಡ್ತಾ ಇದ್ರು. ಅತ್ತಿಗೆ, ನಾನು ತುಂಬಾ ಗಮನ ಇಟ್ಟು ಮಾಡ್ತಾ ಇದ್ದೆ. ಆದ್ರೆ ನೀವೇ ಆ ಕಡೆ ಈ ಕಡೆ ಓಡಾಡ್ಬೇಕಾದ್ರೆ ನಿಮ್ಮ ಕೈ ತಗಿಲಿ ಐರನ್ ಬಾಕ್ಸ್ ಸೀರೆ ಮೇಲೆ ಬಿದ್ದೋಯ್ತು ಅಂತ ನಾನು ಅಳುತ್ತಾ ಅತ್ತಿಗೆಗೆ ಹೇಳ್ತಾ ಇದ್ದೆ. ಆಗಲೇ ಅತ್ತಿಗೆ ಕೋಪವಾಗಿ, ನೀನು ಮಾಡಿದ ತಪ್ಪನ್ನು ನನ್ನ ತಲೆಯ ಮೇಲೆ ಹಾಕ್ಬೇಕು ಅಂದ್ಕೊಂಡಿದ್ಯಾ? ನಂಗೆ ಚೆನ್ನಾಗಿ ಗೊತ್ತು. ನನ್ನನ್ನು ನೋಡಿದ್ರೆ ನಿನಗೆ ತುಂಬಾ ಹೊಟ್ಟೆ ಉರಿ. ನಿನ್ನ ಗಂಡ ನಿನ್ನನ್ನು ಬಿಟ್ಟು ಓಡಿ ಹೋಗಿದ್ದಾನೆ. ಈಗ ನೀನು ನನ್ನ ಮನೆಯಲ್ಲಿ ಬಿಕಾರಿಯ ಹಾಗೆ ಬಿದ್ದಿದೀಯಾ. ನಾನು ತುಂಬಾ ಸುಂದರವಾಗಿ ರೆಡಿಯಾಗಿ ಹೊರಗೆ ಹೋಗ್ತಾ ಇದ್ದೀನಿ. ನನ್ನನ್ನು ನೋಡಿ ನಿನಗೆ ಹೊಟ್ಟೆ ಹುರಿ ಬಂದ್ಬಿಟ್ಟಿದೆ ಅಂತ ಆಕೆ ನನ್ನನ್ನು ಬೈಯುತ್ತಾ ಈಗ ಜೋರಾಗಿ ಅಣ್ಣನನ್ನು ಕರೆದ್ಲು. ಅರುಣ್, ಬೇಗ ಬಾ. ನಿನ್ನ ಪ್ರೀತಿಯ ತಂಗಿ ನನ್ನ ಸೀರೆಯನ್ನು ಹೇಗೆ ಹಾಳು ಮಾಡಿದಾಳೆ ಅಂತ ನೋಡ್ಬಾ ಇಲ್ಲಿ. ಅತ್ತಿಗೆಯ ಧ್ವನಿ ಕೇಳಿ ಅಣ್ಣ ಬೇಗ ಓಡಿ ಬಂದಿದ್ರು. ಈಗ ನೀನೇ ತೀರ್ಮಾನ ಮಾಡು. ಇವಳು ಈ ಮನೆಯಲ್ಲಿರ್ಬೇಕಾ ಅಥವಾ ನಾನಿರ್ಬೇಕಾ? ನನ್ನಿಂದ ಇವಳನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಆಗೋದಿಲ್ಲ. ಇವಳು ನನ್ನ ಸುಂದರವಾದ ಕಾಸ್ಟ್ಲಿ ಸೀರೆಯನ್ನು ಹಾಳು ಮಾಡಿಬಿಟ್ಟಿದ್ದಾಳೆ. ಆಗ ಅಣ್ಣ ಹೇಳಿದ್ರು, ಸಂಧ್ಯಾ, ನೀನು ಇದೇನ್ ಮಾಡ್ಬಿಟ್ಟೆ? ನೀನು ಬೇಕಂತಲೇ ನಿನ್ನ ಅತ್ತಿಗೆಗೆ ಕೋಪ ತರಿಸ್ತಾ ಇದೀಯಾ? ನಿನ್ನಿಂದ ಒಂದೇ ಒಂದು ಕೆಲಸ ಕೂಡ ಸರಿಯಾಗಿ ಮಾಡೋದಕ್ಕಾಗೋದಿಲ್ವಾ? ಈ ತಕ್ಷಣ ನನ್ನ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳ್ದ. ಅತ್ತಿಗೆಯನ್ನು ಸಂತೋಷಪಡಿಸಲು ಅಣ್ಣ ನನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟ. ಅಣ್ಣ, ದಯವಿಟ್ಟು ಆ ರೀತಿ ಮಾಡಬೇಡಿ. ಇಷ್ಟು ಜೋರು ಮಳೆಯಲ್ಲಿ ನಾನು ಎಲ್ಲಿಗೆ ಹೋಗಬೇಕು? ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನನಗೆ ಒಂದೇ ಒಂದು ಅವಕಾಶ ಕೊಡಿ ಸಾಕು. ನಾನು ಎಲ್ಲಾದರೂ ಕೆಲಸ ಮಾಡಿ ಅತ್ತಿಗೆಯ ಸೀರೆಯ ದುಡ್ಡನ್ನು ವಾಪಸ್ ತಂದುಕೊಡ್ತೀನಿ. ದಯವಿಟ್ಟು ಈ ಮನೆಯಿಂದ ನನ್ನನ್ನು ಹೊರ ಹಾಕಬೇಡಿ ಅಂತ ನಾನು ಅವರ ಕಾಲ ಮೇಲೆ ಬಿದ್ದು ಕೇಳ್ಕೊಳ್ತಾ ಇದ್ದೆ. ಆಗ ಅಣ್ಣ ಹೇಳ್ತಾ ಇದ್ದ, ನಿನ್ನಿಂದ ನಾನು ತುಂಬಾ ಕಷ್ಟಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ. ಈಗ ನಿನ್ನಿಂದ ನನ್ನ ಜೀವನವನ್ನು ನಾನು ಹಾಳು ಮಾಡಿಕೊಳ್ಳಲು ನಾನು ತಯಾರಿಲ್ಲ. ಇನ್ನು ಸಾಕು, ಇಲ್ಲಿಂದ ಮೊದಲು ನೀನು ಹೊರಗೆ ಹೋಗು ಅಂತ ಹೇಳಿ ಅವರು ನನ್ನ ಮುಖದ ಮೇಲೆ ಬಾಗಿಲನ್ನು ಹಾಕ್ಬಿಟ್ಟಿದ್ರು. ನಾನು ಆ ಜೋರು ಮಳೆಯಲ್ಲಿ ಒಂಟಿಯಾಗಿ ಬೀದಿಯಲ್ಲಿ ನಿಂತ್ಕೊಂಡಿದ್ದೆ. ಕತ್ತಲು ತುಂಬಾ ಜಾಸ್ತಿ ಆಗಿತ್ತು. ನನ್ನ ಸ್ಥಿತಿಯನ್ನು ನೋಡಿ ನನಗೆ ತುಂಬಾ ಅಳು ಬರ್ತಾ ಇತ್ತು. ನನಗೆ ಹೋಗಲು ಎಲ್ಲೂ ಜಾಗವಿರಲಿಲ್ಲ. ನನಗೆ ಯಾರೂ ಇರಲಿಲ್ಲ ಅವರ ಬಳಿ ಹೋಗಿ ನಾನು ಸಹಾಯ ಕೇಳಲು. ನಾನು ಈಗ ಅಳುತ್ತಾ ಆ ಕತ್ತಲ ಬೀದಿಗಳಲ್ಲಿ ಓಡಾಡ್ತಾ ಇದ್ದೆ. ಮಳೆ ಮತ್ತು ಚಳಿಯಿಂದ ನಾನು ಗಡಗಡ ಅಂತ ನಡುಗ್ತಾ ಇದ್ದೆ. ನಡೆಯುತ್ತಾ ನಾನು ಈಗ ಅದೇ ಅಜ್ಜಿಯ ಹಳೆಯ ಮನೆಗೆ ಬಂದಿದ್ದೆ. ನನ್ನ ಜೀವನ ಈಗ ನನ್ನನ್ನು ಮತ್ತೆ ಇಲ್ಲಿಗೆ ವಾಪಸ್ ಕರೆದುಕೊಂಡು ಬಂದಿತ್ತು. ನಾನು ಈಗ ಆ ಮನೆಯೊಳಗೆ ಬಂದು ಒಂದು ಸಣ್ಣ ದೀಪವನ್ನು ಬೆಳಗಿಸಿ ಹಾಲನ್ನು ಕ್ಲೀನ್ ಮಾಡ್ತಾ ಇದ್ದೆ. ಆಗಲೇ ನನಗೆ ಒಂದು ಪೆಟ್ಟಿಗೆ ಸಿಕ್ತು. ನಿಜವಾಗಿಯೂ ಅಭಿಷೇಕ್ ಮೋಸ ಮಾಡಿ ಓಡಿ ಹೋಗಿದ್ರೆ ಅವರ ಪಾಸ್ಪೋರ್ಟ್ ಈ ಮಣ್ಣಿನಲ್ಲಿ ಈ ಪೆಟ್ಟಿಗೆಯಲ್ಲಿ ಯಾಕಿದೆ? ಆಗಲೇ ನನಗನ್ನಿಸ್ತಾ ಇತ್ತು, ಇಲ್ಲಿ ಏನೋ ರಹಸ್ಯ ಇದೆ, ಅದು ನನ್ನ ಕಣ್ಣ ಮುಂದೆ ಇನ್ನೂ ಬಂದಿಲ್ಲ ಅಂತ. ಆ ಪೆಟ್ಟಿಗೆಯಲ್ಲಿ ಒಂದು ಪತ್ರ ಕೂಡ ಇತ್ತು. ನಾನು ಈಗ ಪಾಸ್ಪೋರ್ಟ್ ಅನ್ನು ಕೆಳಗೆ ಇಟ್ಟು ಆ ಪತ್ರ ತೆಗೆದು ಓದಲು ಶುರು ಮಾಡಿದೆ. ಆ ಪತ್ರವನ್ನು ಬರೆದಿರುವುದು ನನ್ನ ಅಭಿಷೇಕೇ ಆಗಿದ್ರು. ನನ್ನ ಎದೆ ಬಡಿತ ಈಗ ತುಂಬಾ ಜೋರಾಗಿತ್ತು. ನಾನು ಆ ಮಂದ ಬೆಳಕಿನಲ್ಲಿಯೇ ಆ ಪತ್ರ ಓದ್ತಾ ಇದ್ದೆ.
ನನ್ನ ಪ್ರೀತಿಯ ಸಂಧ್ಯಾ, ನನಗೆ ನಂಬಿಕೆ ಇದೆ, ಒಂದಲ್ಲದೆ ಒಂದು ದಿನ ಈ ಪತ್ರ ನಿನ್ನ ಕೈಗೆ ಖಂಡಿತ ಬಂದು ಸೇರುತ್ತೆ ಅಂತ. ನನಗೆ ಚೆನ್ನಾಗಿ ಗೊತ್ತು, ಅರುಣ್ ಸುಳ್ಳು ನಾಟಕ ಒಂದಲ್ಲದೆ ಒಂದು ದಿನ ಹೊರಗೆ ಬಂದೇ ಬರುತ್ತೆ. ನಿನ್ನ ಅಣ್ಣ ಮತ್ತು ಅತ್ತಿಗೆಯ ಬುದ್ಧಿ ನನಗೆ ಗೊತ್ತು. ಅವರು ಒಂದಲ್ಲದೆ ಒಂದು ದಿನ ನಿನ್ನನ್ನು ಮನೆಯಿಂದ ಹೊರ ಹಾಕ್ತಾರೆ. ಆಗ ನೀನು ಮತ್ತೆ ನಿಮ್ಮ ಅಜ್ಜಿಯ ಈ ಹಳೆಯ ಮನೆಗೆ ಬಂದೇ ಬರ್ತೀಯಾ ಅಂತ. ಆದ್ದರಿಂದಲೇ ನಾನು ಈ ಬಾಕ್ಸ್ನಲ್ಲಿ ನನ್ನ ಪಾಸ್ಪೋರ್ಟ್ ಅನ್ನು ಹಾಕಿ ಈ ಮಣ್ಣಿನಲ್ಲಿ ಬಚ್ಚಿಟ್ಟಿದ್ದೆ. ನೀನು ಈ ಮನೆಗೆ ಬಂದಾಗ ನಿನಗೆ ಸತ್ಯ ಗೊತ್ತಾಗಬೇಕು ಅಂತ ನನ್ನ ಆಸೆ. ಇನ್ನೊಂದು ಮುಖ್ಯವಾದ ವಿಷಯ, ನಾನು ನಿನಗೆ ವಿಚ್ಛೇದನ ಕೊಟ್ಟಿಲ್ಲ. ನಿನ್ನ ಅಣ್ಣ ನಿನಗೆ ತೋರಿಸಿದಂತಹ ಆ ವಿಚ್ಛೇದನದ ಪತ್ರಗಳು, ಅದು ನನ್ನ ಸೈನ್ ಅಲ್ಲ, ಅದು ಸುಳ್ಳು ಸೈನು. ನೀನು ನನ್ನ ಜೀವನ, ನಿನ್ನನ್ನು ನನ್ನ ಜೀವನದಿಂದ ದೂರ ಮಾಡಲು ನಾನು ಕನಸಿನಲ್ಲೂ ಕೂಡ ಯೋಚಿಸಲು ಸಾಧ್ಯವಿಲ್ಲ. ಪತ್ರದಲ್ಲಿ ಬರೆದಿದ್ದ ಈ ಮಾತುಗಳನ್ನು ಓದಿ ನನ್ನ ಕೈಕಾಲುಗಳು ನಡುಗಲು ಶುರುವಾದವು. ನಾನು ಈಗ ಆ ಪತ್ರವನ್ನು ನನ್ನ ಎದೆಗೆ ತಬ್ಬಿಕೊಂಡೆ. ದೇವ್ರೆ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ನನಗೆ ನನ್ನ ಗಂಡನ ಮೇಲೆ ಪೂರ್ತಿ ನಂಬಿಕೆ ಇತ್ತು. ನನ್ನ ಗಂಡ ನನಗೆ ಯಾವತ್ತೂ ದ್ರೋಹ ಮಾಡೋದಿಲ್ಲ ಅಂತ ನಾನು ಕಣ್ಣೀರು ಹಾಕ್ತಾ ಇದ್ದೆ. ನನ್ನ ಹೃದಯದಲ್ಲಿ ಇದ್ದ ಒಂದು ದೊಡ್ಡ ಭಾರ ಈಗ ಕರಗಿ ಹೋಗಿತ್ತು. ನಾನು ಈಗ ಕಣ್ಣೀರನ್ನು ಒರೆಸಿಕೊಂಡು ಆ ಪತ್ರವನ್ನು ಮತ್ತೆ ಓದಲು ಶುರು ಮಾಡಿದೆ. ಪತ್ರದಲ್ಲಿ ಮುಂದೆ ಬರೆಯಲಾಗಿತ್ತು, ನಾನು ನಿನಗೆ ಡೈವರ್ಸ್ ಕೊಡಲಿಲ್ಲ ಅಂದ್ರೆ ನಾನು ನಿನ್ನನ್ನು ಈ ರೀತಿ ಒಂಟಿಯಾಗಿ ಬಿಟ್ಟು ಎಲ್ಲಿಗೆ ಓಡಿ ಹೋಗಿದ್ದೇನೆ ಅಂತ, ಮತ್ತು ನಿನ್ನ ಅಣ್ಣ ನಿನಗೆ ಈ ಸುಳ್ಳು ಪತ್ರಗಳನ್ನು ಯಾಕೆ ತೋರಿಸಿದೆ ಅಂತ. ಅವನು ನಿನಗೆ ಹೇಳಿದಂತಹ ಎಲ್ಲ ಮಾತುಗಳು ಸತ್ಯವಲ್ಲ. ಸತ್ಯ ತುಂಬಾ ಭಯಾನಕವಾದದ್ದು ಮತ್ತು ತುಂಬಾ ದುಃಖ ಕೊಡುವಂಥದ್ದು. ನಿನ್ನ ಸ್ವಂತ ಅಣ್ಣ ಅರುಣ್, ಅವನು ಸೀದಾ ಸಾದಾ ಒಳ್ಳೆಯ ಮನುಷ್ಯ ಏನೂ ಅಲ್ಲ. ಅವನು ತನ್ನ ಹೆಂಡತಿಯ ಮಾತುಗಳನ್ನು ಕೇಳುತ್ತಾ ಹೆಂಡತಿ ಹೇಳಿದಂತೆ ಕುಣಿಯುವ ಗಂಡಸು ಅಲ್ಲ. ಅವನು ಒಬ್ಬ ಭ್ರಷ್ಟ. ಅವನು ದುಡ್ಡಿನ ಆಸೆಯಲ್ಲಿ ಕುರುಡನಾಗ್ಬಿಟ್ಟಿದ್ದಾನೆ. ನಿನ್ನ ಅತ್ತಿಗೆ ಕೇವಲ ಅವನು ಆಡಿಸುತ್ತಿರುವ ಒಂದು ಬೊಂಬೆ ಅಷ್ಟೇ. ನಿನ್ನ ಅತ್ತಿಗೆಯ ಸೆರಗಿನ ಹಿಂದೆ ಅಡಗಿಕೊಂಡು ಅವನು ತನ್ನ ಭ್ರಷ್ಟಾಚಾರವನ್ನು ಮುಂದುವರಿಸ್ತಾ ಇದ್ದಾನೆ. ಅವನು ಮನೆಯಲ್ಲಿ ಎಲ್ಲರ ಮುಂದೆ ನಾನು ಅಮಾಯಕ, ಶಾಂತವಾಗಿರ್ತೀನಿ ಅಂತ ನಾಟಕ ಮಾಡ್ತಾ ಇದ್ದಾನೆ. ನೀವು ಅಂದ್ಕೋಬೇಕು, ನಮ್ಮ ಅಣ್ಣ ಎಷ್ಟೊಂದು ಒಳ್ಳೆಯವನು, ಅವನು ಎಷ್ಟೊಂದು ಅಮಾಯಕ, ತನ್ನ ಹೆಂಡತಿಯನ್ನು ಎಷ್ಟೊಂದು ಪ್ರೀತಿ ಮಾಡ್ತಾನೆ ಅಂತ. ನಿಮ್ಮ ಅತ್ತಿಗೆ ಎಷ್ಟು ಕೆಟ್ಟವಳು, ಗಯಾಳಿ ಅಂತ. ಆದ್ರೆ ಸತ್ಯ ಏನು ಗೊತ್ತಾ ಸಂಧ್ಯಾ, ಅವನು ಒಬ್ಬ ನೀಚವಾದ ಮನುಷ್ಯ. ಅವನು ತುಂಬಾ ಜಾಗ್ರತೆಯಿಂದ ನಿಮ್ಮನ್ನು ಅವನ ದಾರಿಯಿಂದ ದೂರ ಮಾಡಿಬಿಟ್ಟಿದ್ದಾನೆ. ಅವನಿಗಿಷ್ಟವಾದ, ಅವನಿಗೆ ಬೇಕಾದ ಹಾಗೆ ಬದುಕಬೇಕು ಅಂತ. ಪತ್ರವನ್ನು ಓದಿದಾಗ ನನಗೇನೂ ಅರ್ಥನೇ ಆಗಲಿಲ್ಲ. ನಾನು ಈಗ ಎಲ್ಲವನ್ನೂ ಯೋಚಿಸ್ತಾ ಇದ್ದೆ. ಅಣ್ಣ ಯಾವಾಗಲೂ ತುಂಬಾ ಶಾಂತವಾಗಿ ತಲೆ ಬಗ್ಗಿಸಿಕೊಂಡು ಸೋಫಾದ ಮೇಲೆ ಕುಳಿತುಕೊಂಡಿರ್ತಾ ಇದ್ದ. ಅತ್ತಿಗೆ ನಮ್ಮ ಮೇಲೆ ಕೂಗಾಡುತ್ತಾ ನಮಗೆ ಕಾಟ ಕೊಡ್ತಾ ಇದ್ಲು. ನನಗೆ ಈಗ ಅರ್ಥವಾಗಿತ್ತು, ಅದು ಅವನ ನಿಸ್ಸಹಾಯಕತೆಯಲ್ಲ, ಅದು ಅವನ ನಾಟಕ ಅಂತ. ನನ್ನ ಸ್ವಂತ ಅಣ್ಣ ನನ್ನ ಜೊತೆ ಇಷ್ಟೊಂದು ನಾಟಕ ಮಾಡಿದ್ದ. ನಾನು ಈಗ ಕೋಪದಿಂದಲೇ ಪತ್ರವನ್ನು ಓದ್ತಾ ಇದ್ದೆ. ಸಂಧ್ಯಾ, ನಿನ್ನ ಅಣ್ಣ ನನ್ನ ಭರವಸೆಯನ್ನು ಮುರಿದು ಹಾಕಿದಾನೆ. ಅವನು ನನ್ನ ಕಂಪನಿಯ ಹೆಸರಿನಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ಅಂಡರ್ವರ್ಲ್ಡ್ ಜನರ ಜೊತೆ ಸೇರಿ ಕಾನೂನಿನ ವಿರುದ್ಧವಾದ ಕೆಲಸ ಮಾಡುವ ಜನರ ಜೊತೆ ಕೈ ಜೋಡಿಸಿ ಅವನು ನಮ್ಮ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದಾನೆ. ಅವನು ಅವರ ಕಪ್ಪು ಹಣವನ್ನು ಬಿಳಿ ಹಣ ಮಾಡ್ತಾ ಇದ್ದಾನೆ. ಅವನು ನನ್ನ ಕಂಪನಿಯ ಹೆಸರನ್ನು ಉಪಯೋಗಿಸಿಕೊಂಡು ಕಾನೂನಿಗೆ ವಿರುದ್ಧವಾದ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದ. ನನಗೆ ಈ ವಿಷಯ ತಿಳಿದಾಗ ನಾನು ಅವನ ಎಲ್ಲ ಅಕೌಂಟ್ಗಳನ್ನು ಚೆಕ್ ಮಾಡಿಸಿದೆ. ನಾನು ತಕ್ಷಣ ನಿನ್ನ ಅಣ್ಣನನ್ನು ಆಫೀಸಿಗೆ ಕರೆಸಿ ಅವನು ಮಾಡಿದ ಎಲ್ಲ ಅಪರಾಧಗಳ ಆಧಾರಗಳನ್ನು ಅವನ ಮುಂದೆ ಇಟ್ಟು ಅವನಿಗೆ ಹೇಳಿದೆ, ನಾನು ತಕ್ಷಣ ನಿನ್ನನ್ನು ಪೊಲೀಸರಿಗೆ ಒಪ್ಪಿಸ್ತೀನಿ. ನಿನ್ನ ವಿರುದ್ಧ ಇರುವ ಈ ಎಲ್ಲ ಸಾಕ್ಷ್ಯಗಳನ್ನು ನಾನು ಕಾನೂನಿನ ಕೈಗೆ ಕೊಡ್ತೀನಿ ಅಂತ. ಆ ಸಮಯದಲ್ಲಿ ನಿಮ್ಮ ಅಣ್ಣ ನನ್ನ ಮುಂದೆ ತಲೆ ಬಗ್ಗಿಸಿಕೊಂಡು ನನ್ನಿಂದ ತುಂಬಾ ದೊಡ್ಡ ತಪ್ಪಾಯಿತು ಅಂತ ನಾಟಕ ಮಾಡ್ತಾ ಇದ್ದ. ಆದರೆ ಒಳಗೊಳಗೆ ಅವನು ನನ್ನ ವಿರುದ್ಧ ಒಂದು ದೊಡ್ಡ ಸಂಚನ್ಯ ರೂಪಿಸಿ ಬಿಟ್ಟಿದ್ದ. ನಾನು ಅವನನ್ನು ಪೊಲೀಸರಿಗೆ ಹಿಡಿದು ಕೊಡಬೇಕು ಅಂದುಕೊಳ್ತಾ ಇದ್ದೆ ಅಷ್ಟೇ. ಆಗಲೇ ಅವನು ನನ್ನನ್ನು ಒಂದು ದೊಡ್ಡ ಬಲೆಯಲ್ಲಿ ಕೆಡವಿ ಬಿಟ್ಟಿದ್ದ. ಅವನು ಆ ಕೆಟ್ಟ ಜನರ ಜೊತೆ ಸೇರಿಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದ. ನನ್ನನ್ನು ಕಟ್ಟಿ ಹಾಕಿ ನನ್ನ ಮೇಲೆ ಒತ್ತಡವನ್ನು ಹೇರಿದ್ದ. ಈ ಮಾತುಗಳನ್ನು ಓದುತ್ತಾ ನನ್ನ ಕಣ್ಣಿಂದ ಕಣ್ಣೀರು ಬರ್ತಾ ಇತ್ತು. ನಾನು ಈಗ ಕಣ್ಣು ಮುಚ್ಕೊಂಡಿದ್ದೆ. ನನಗೆ ಆ ರಾತ್ರಿ ಈಗ ಮತ್ತೆ ನೆನಪು ಬರ್ತಾ ಇತ್ತು. ಅಣ್ಣ ಅಳುತ್ತಾ ನನ್ನ ಬಳಿ ಬಂದು ಅವರು ಎಷ್ಟೊಂದು ಅಮಾಯಕರಾಗಿ ಹೇಳಿದ್ರು, ಸಂಧ್ಯಾ, ನಿನ್ನ ಜೀವನ ಹಾಳಾಗೋಯ್ತಮ್ಮ, ನಿನ್ನ ಗಂಡ ನಿನ್ನನ್ನು ಬಿಟ್ಟು ವಿದೇಶಕ್ಕೆ ಓಡಿ ಹೋಗಿದ್ದಾನೆ ಅಂತ. ಆದರೆ ಅವನ ಈ ಎಲ್ಲ ಮಾತುಗಳು ಸುಳ್ಳಾಗಿದ್ವು. ಅವನು ನನ್ನ ವಿರುದ್ಧ ಎಷ್ಟೊಂದು ನಾಟಕ ಆಡ್ತಾ ಇದ್ದ. ಸಂಧ್ಯಾ, ನಿನ್ನ ಅಣ್ಣ ಹೇಳ್ದ, ಈ ಎಲ್ಲ ಆರೋಪಗಳನ್ನು ನಿನ್ನ ತಲೆ ಮೇಲೆ ಹಾಕೊಂಡು ನೀನು ಇಲ್ಲಿಂದ ಕಣ್ಮರೆಯಾಗಿ ದೂರ ಹೋಗ್ಲಿಲ್ಲ ಅಂದ್ರೆ
ನಿನ್ನ ಹೆಂಡತಿಯ ಜೀವನವನ್ನು ನರಕ ಮಾಡಿಬಿಡ್ತೀನಿ. ಅವಳು ಜೀವಂತವಾಗಿ ಇರಬೇಕಾದ್ರೇನೆ ಅವಳಿಗೆ ನರಕ ತೋರಿಸಿಬಿಡ್ತೀನಿ. ನಿನ್ನ ಹೆಂಡತಿಯನ್ನು ಆ ಮಾಫಿಯಾದವರ ಕೈಗೆ ಒಪ್ಪಿಸ್ತೀನಿ ಅಂತ ಅವನು ನನ್ನನ್ನು ಹೆದರಿಸ್ತಾ ಇದ್ದ. ನನ್ನ ವಿಷಯಕ್ಕೆ ಬಂದಿದ್ರೆ ನಾನು ಯಾರ ಜೊತೆ ಬೇಕಾದರೂ ಹೋರಾಡಬಲ್ಲೆ. ಆದ್ರೆ ನಿನ್ನ ಜೀವನವನ್ನು ನಾನು ಯಾವುದೇ ತೊಂದರೆಯಲ್ಲಿ ಸಿಕ್ಕಿಸಲು ನನಗಿಷ್ಟವಿರಲಿಲ್ಲ. ಸಂಧ್ಯಾ, ನಿನ್ನ ಅಣ್ಣ ಒಬ್ಬ ರಾಕ್ಷಸನಾಗ್ಬಿಟ್ಟಿದ್ದಾನೆ. ಅವನು ದುಡ್ಡಿಗಾಗಿ ತನ್ನ ಸ್ವಂತ ತಂಗಿಯ ಜೀವನ ಹಾಳು ಮಾಡಲು ಸಿದ್ಧನಿದ್ದಾನೆ. ನೀನು ನನ್ನ ಜೀವನ, ಅವನು ನನ್ನ ಜೀವನದ ಮೇಲೆಯೇ ಪ್ರಹಾರ ಮಾಡಿಬಿಟ್ಟಿದ್ದ. ನಿನ್ನ ಪ್ರಾಣವನ್ನು, ನಿನ್ನ ಮಾನವನ್ನು ಉಳಿಸಲು ನಾನು ಕಣ್ಮರೆಯಾಗಿ ದೂರ ಹೋಗಲೇಬೇಕಾಯಿತು. ನಿನಗೆ ಈಗ ಯಾರೂ ಇಲ್ಲ. ನಿನ್ನ ಗಂಡ ನಿನ್ನನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಅಂತ ಅವನಿಗೆ ಗೊತ್ತಾದಾಗ ಈ ಸಮಾಜದ ಭಯದಿಂದ ಆದರೂ ಸರಿ ಅವನು ತನ್ನ ಮನೆಯಲ್ಲಿ ನಿನ್ನನ್ನು ಕೆಲಸದವಳನ್ನಾದರೂ ಮಾಡಿಕೊಂಡು ಇಟ್ಕೊಳ್ತಾನೆ. ನನಗೆ ಚೆನ್ನಾಗಿ ಗೊತ್ತು, ಆ ಮನೆಯಲ್ಲಿ ನಿನ್ನ ಅತ್ತಿಗೆ ನಿನಗೆ ಎಷ್ಟೊಂದು ಕಾಟ ಕೊಡ್ತಾಳೆ ಅಂತ, ನಿನ್ನಿಂದ ತುಂಬಾ ಜಾಸ್ತಿ ಕೆಲಸ ಮಾಡಿಸ್ತಾಳೆ ಅಂತ. ಆದ್ರೆ ಕನಿಷ್ಠ ಪಕ್ಷ ಆ ಕೆಟ್ಟವರ ಕೈಗೆ ಬೀಳದ ಹಾಗೆ ನೀನು ಅಲ್ಲಿ ಸುರಕ್ಷಿತವಾಗಾದರೂ ಇರ್ತೀಯ. ಆ ಮನೆಯಲ್ಲಿ ನಿನ್ನ ಅಣ್ಣ ನಿನಗೆ ಯಾವುದೇ ತೊಂದರೆ ಮಾಡೋದಿಲ್ಲ. ಆದ್ದರಿಂದ ನನಗಿಷ್ಟವಿಲ್ಲದಿದ್ದರೂ ನಿಮ್ಮ ಅಣ್ಣ ಹೇಳಿದ ಹಾಗೆ ನಾನು ಮಾಡಲೇಬೇಕಾಯಿತು. ನನ್ನ ಪ್ರಾಣವನ್ನು ಉಳಿಸಲು ನನ್ನ ಗಂಡ ತನ್ನ ಜೀವನವನ್ನು, ತನ್ನ ವ್ಯಾಪಾರವನ್ನು, ಅವನ ಹೆಸರನ್ನು ಸಹ ಬಿಟ್ಟುಬಿಟ್ಟಿದ್ದ. ಎಲ್ಲರ ದೃಷ್ಟಿಯಲ್ಲಿ ಒಬ್ಬ ಅಪರಾಧಿಯಾಗಿ ಬದುಕ್ತಾ ಇದ್ದ. ಇನ್ನೊಂದು ಕಡೆ ನನ್ನ ಸ್ವಂತ ಅಣ್ಣ ದುಡ್ಡಿಗಾಗಿ ನನ್ನನ್ನು ಮಾರಾಟ ಮಾಡಲು ಸಿದ್ಧವಾಗಿದ್ದ. ಸಂಧ್ಯಾ, ನಾನು ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡಿಲ್ಲ. ನಾನು ಅವರ ವಿರುದ್ಧ ಎಲ್ಲ ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸ್ತಾ ಇದ್ದೀನಿ. ಅವನನ್ನು ಕಾನೂನಿನ ಕೈಗೆ ಒಪ್ಪಿಸಬೇಕು ಅಂತ. ಮತ್ತೆ ಯಾವತ್ತು ಅವನು ಹೊರಗೆ ಬಂದು ಯಾರ ಜೀವನದ ಜೊತೆ ಆಟವಾಡಬಾರ್ದು ಅಂತ. ಈ ಆಧಾರಗಳನ್ನು ಸಂಗ್ರಹಿಸಲು ನನಗೆ ತುಂಬಾ ಸಮಯ ಬೇಕಾಗ್ತಾ ಇದೆ. ಯಾಕೆಂದರೆ ಅವನ ನೆಟ್ವರ್ಕ್ ತುಂಬಾ ದೊಡ್ಡದಿದೆ. ನೀನು ಇಲ್ಲದೆ ನಿನ್ನನ್ನು ಬಿಟ್ಟು ಈ ದಿನಗಳನ್ನು ಕಳೆಯೋದು ನನಗೆ ನರಕದ ರೀತಿನೇ ಆಗ್ಬಿಟ್ಟಿತ್ತು. ನಾನು ಪ್ರತಿ ಕ್ಷಣ ಕೇವಲ ನಿನ್ನ ಬಗ್ಗೆನೇ ಯೋಚಿಸ್ತಾ ಇದ್ದೆ. ನೀನು ಇದೆಲ್ಲವನ್ನು ಕೇಳಿ ಎಷ್ಟೊಂದು ಚಿತ್ರಹಿಂಸೆ ಅನುಭವಿಸ್ತಾ ಇದೀಯಾ, ನಿನ್ನ ಅತ್ತಿಗೆಯ ಕಾಟವನ್ನು ಸಹಿಸ್ಕೊಂಡಿದೀಯಾ ಅಂತ. ಆದ್ರೆ ನನ್ನ ಬಳಿ ಬೇರೆ ದಾರಿ ಇರ್ಲಿಲ್ಲಮ್ಮ. ಈ ಪೆಟ್ಟಿಗೆಯನ್ನು, ಈ ಪಾಸ್ಪೋರ್ಟನ್ನು, ಈ ಪತ್ರವನ್ನು ಆ ರಾತ್ರಿ ನಾನು ಇಲ್ಲಿ ಬಂದು ಬಚ್ಚಿಟ್ಬಿಟ್ಟೆ. ಒಂದು ವೇಳೆ ನನಗೇನಾದರೂ ಆದ್ರೆ, ಒಂದು ವೇಳೆ ನಾನು ವಾಪಸ್ ಬರದೇ ಇದ್ರೆ, ನೀನು ಇಲ್ಲಿಗೆ ಬಂದಾಗ ನಿನಗೆ ನನ್ನ ಮೇಲೆ ನಂಬಿಕೆ ಬರಬೇಕಾಗಿತ್ತು. ನಾನು ಈ ದೇಶವನ್ನು ಬಿಟ್ಟು ಓಡಿ ಹೋಗಿಲ್ಲ. ನಾನು ಯಾವುದೇ ಕೆಟ್ಟ ಕೆಲಸ ಮಾಡಿಲ್ಲ. ನಾನು ನಿನ್ನ ಪಕ್ಕದಲ್ಲೇ ಇದ್ದೇನೆ, ನಿನ್ನನ್ನು ಕಾಪಾಡುತ್ತಾ ಅಂತ ನಿನಗೆ ಗೊತ್ತಾಗಬೇಕಾಗಿತ್ತು. ಸಂಧ್ಯಾ, ನಿನಗೆ ಈ ಪತ್ರ ಸಿಗುವ ಸಮಯಕ್ಕೆ ಬಹುಶಃ ನಾನು ನನ್ನ ಎಲ್ಲ ಕೆಲಸವನ್ನು ಪೂರ್ತಿ ಮಾಡಿಬಿಟ್ಟಿರ್ತೇನೆ. ನಾನು ಜೀವಂತವಾಗಿದ್ರೆ ಒಂದಲ್ಲ ಒಂದು ದಿನ ನಾನು ನಿನ್ನನ್ನು ಈ ನರಕದಿಂದ ಬಿಡಿಸಲು ಖಂಡಿತ ವಾಪಸ್ ಬರ್ತೀನಿ. ನಿನ್ನನ್ನು ಎಷ್ಟೋ ಪ್ರೀತಿಸುವ ನಿನ್ನ ಪ್ರೀತಿಯ ಗಂಡ ಅಭಿಷೇಕ್. ನಾನು ಈಗ ಆ ಪತ್ರವನ್ನು ನನ್ನ ಎದೆಗೆ ತಬ್ಬಿಕೊಂಡು ಜೋರು ಜೋರಾಗಿ ಅಳ್ತಾ ಇದ್ದೆ. ನನ್ನ ಮೇಲೆ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಅಣ್ಣನ ಮಾತುಗಳನ್ನು ನಂಬಿ ನಾನು ನನ್ನ ಗಂಡನ ಮೇಲೆಯೇ ಅನುಮಾನ ಹೇಗೆ ಪಟ್ಟೆ? ಅವರು ನನ್ನನ್ನು ಒಂಟಿಯಾಗಿ ಬಿಟ್ಟು ಓಡಿ ಹೋಗ್ತಾರೆ ಅಂತ ನಾನು ಹೇಗೆ ತಾನೇ ನಂಬಿಬಿಟ್ಟೆ? ಅವರು ನನಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾ ಇದ್ದಾರೆ. ಅಣ್ಣನ ಮೇಲೆ ನನಗೆ ಈಗ ತುಂಬಾ ಕೋಪ ಮತ್ತು ದ್ವೇಷ ಬಂದಿತ್ತು. ಒಂದು ವೇಳೆ ಅವನೇನಾದರೂ ಈಗ ನನ್ನ ಎದುರುಗಡೆ ಇದ್ರೆ ಅಣ್ಣ ಅಂತ ಕೂಡ ನೋಡದೆ ಅವನ ಮುಖದ ಮೇಲೆ ಜೋರಾಗಿ ಹೊಡಿಬೇಕು ಅನ್ನುವಷ್ಟು ಕೋಪ ಬಂದಿತ್ತು ನನಗೆ. ಅವನು ತನ್ನ ಸ್ವಂತ ಲಾಭಕ್ಕಾಗಿ ತಾನು ಮಾಡಿದ ನೀಚ ಕೆಲಸಗಳನ್ನು ಮುಚ್ಚಿಡಲು ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟಿದ್ದ. ನನ್ನನ್ನು ಒಬ್ಬ ಕೆಲಸದವಳನ್ನಾಗಿ ಮಾಡಿಕೊಂಡು ತನ್ನ ಮನೆಯಲ್ಲಿಟ್ಕೊಂಡಿದ್ದ. ಜೀವನವೆಲ್ಲ ನಾನು ಅವನು ಮಾಡಿದ ಈ ಉಪಕಾರವನ್ನು ನೆನೆಸ್ಕೋಬೇಕು ಅಂತ ನಾನು ಅಲ್ಲೇ ಕುಳಿತು ಕಣ್ಣೀರು ಹಾಕುತ್ತಾ ನನ್ನ ಗಂಡನನ್ನು ನೆನೆಸ್ಕೊಳ್ತಾ ಇದ್ದೆ. ಆಗಲೇ ಆ ಮನೆಯ ಬಾಗಿಲು ದಿಢೀರಂತ ಓಪನ್ ಆದ ಶಬ್ದ ಕೇಳಿಸ್ತು. ಈ ಮಳೆಯಲ್ಲಿ, ಇಷ್ಟು ಮಧ್ಯರಾತ್ರಿಯಲ್ಲಿ ಆ ಮನೆಯ ಬಾಗಿಲು ಓಪನ್ ಆದ ಶಬ್ದ ಕೇಳಿ ನನಗೆ ತುಂಬಾ ಜಾಸ್ತಿ ಭಯವಾಗ್ಬಿಟ್ಟಿತ್ತು. ನಾನು ಭಯದಿಂದ ಆ ಮೂಲೆಗೆ ಸರಿದೆ. ನನ್ನ ಹೃದಯ ಜೋರು ಜೋರಾಗಿ ಹೊಡ್ಕೊಳ್ತಾ ಇತ್ತು. ನನಗನ್ನಿಸ್ತಾ ಇತ್ತು, ಬಹುಶಃ ಅಣ್ಣನಿಗೆ ಗೊತ್ತಾಗಿರಬಹುದು ಏನೋ ನಾನಿಲ್ಲಿದ್ದೀನಿ ಅಂತ. ಅವನು ನನ್ನನ್ನು ಮುಗಿಸಲು ಇಲ್ಲಿಗೆ ಬಂದಿರಬೇಕು. ನಾನು ಈಗ ಬೇಗ ಬೇಗ ಪೆಟ್ಟಿಗೆಯನ್ನು, ಆ ಪತ್ರವನ್ನು ಮುಚ್ಚಿಡಲು ಪ್ರಯತ್ನ ಪಡ್ತಾ ಇದ್ದೆ. ಆದ್ರೆ ಭಯದಿಂದ, ಆ ಕತ್ತಲಿನಿಂದ ನನಗೆ ಏನು ಮಾಡಲು ಕೈಕಾಲೇ ಆಡಲಿಲ್ಲ. ಬಾಗಿಲಿನ ಬಳಿ ಒಬ್ಬ ವ್ಯಕ್ತಿ ನಿಂತ ಹಾಗೆ ನನಗೆ ಕಾಣಿಸ್ತಾ ಇತ್ತು. ಹೊರಗೆ ಗುಡುಗು ಮಿಂಚು ಜೋರಾಗಿತ್ತು. ಆ ಮಿಂಚಿನ ಬೆಳಕಿನಲ್ಲಿ ನಾನು ಆ ವ್ಯಕ್ತಿಯ ಮುಖವನ್ನು ನೋಡಿದೆ. ಆ ವ್ಯಕ್ತಿಯ ಮುಖ ನೋಡಿ ನನ್ನ ಕೈಯಿಂದ ಆ ಪತ್ರ ಜಾರಿ ಕೆಳಗೆ ಬಿದ್ದುಬಿಟ್ಟಿತ್ತು. ನನ್ನ ಉಸಿರೇ ನಿಂತಂತಾಗಿತ್ತು. ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ. ಅವರು ನನ್ನ ಪ್ರೀತಿಯ ಗಂಡ ಅಭಿಷೇಕ್ ಆಗಿದ್ದ. ಅವನು ನನ್ನ ಮುಂದೆ ಜೀವಂತವಾಗಿ ನಿಂತ್ಕೊಂಡಿದ್ದ. ಅವನ ಕಣ್ಣುಗಳಲ್ಲಿ ಎಷ್ಟೋ ಧೈರ್ಯ ತುಂಬಿಕೊಂಡಿತ್ತು.
ಆ ಮಂದ ಬೆಳಕಿನಲ್ಲಿಯೂ ನನಗೆ ನನ್ನ ಗಂಡನ ಗುರುತು ಸಿಕ್ಕಿತು. ಅವರು ಈಗ ಎಷ್ಟೋ ಪ್ರೀತಿಯಿಂದ ಸಂಧ್ಯಾ ಅಂತ ನನ್ನನ್ನು ಕರೆದ್ರು. ಆ ಧ್ವನಿ ಕೇಳಿ ನನ್ನ ಒಳಗೆ ಇದ್ದ ಎಲ್ಲ ದುಃಖದ ಕಟ್ಟೆ ಈಗ ಒಡೆದು ಹೋಗಿತ್ತು. ನಾನು ಹುಚ್ಚಿಯ ಹಾಗೆ ಎದ್ದು ಅವರ ಬಳಿ ಓಡಿ ಹೋದೆ. ತಕ್ಷಣ ಅವರನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ದೆ. ನನ್ನ ಗಂಡ ನನ್ನನ್ನು ತಬ್ಬಿಕೊಂಡು ನನಗೆ ಎಷ್ಟೋ ಧೈರ್ಯ ಕೊಡ್ತಾ ಇದ್ರು. ನಾನಿರ್ಬೇಕಾದ್ರೆ ನಿನಗೆ ಯಾವುದೇ ಕಷ್ಟ ಬರೋದಕ್ಕೆ ಬಿಡೋದಿಲ್ಲ ಅನ್ನುವ ರೀತಿ. ಅಭಿಷೇಕ್, ನೀವು ನಿಜವಾಗಿಯೂ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ನೀವು ಚೆನ್ನಾಗಿದ್ದೀರಾ ತಾನೆ? ನಾನು ಅಳುತ್ತಾ ಅವರನ್ನು ಕೇಳ್ತಾ ಇದ್ದೆ. ಇಷ್ಟಕ್ಕೂ ನೀವು ಇಷ್ಟು ದಿನದಿಂದ ಎಲ್ಲಿದ್ರಿ? ನಿಮ್ಗೆ ಗೊತ್ತಾ, ನಾನು ಬದುಕಿದ್ರು ಸತ್ತಂತೆ ಆಗ್ಬಿಟ್ಟಿತ್ತು ನೀವಿಲ್ಲದೆ. ನೀವು ನನ್ನನ್ನು ಒಂಟಿಯಾಗಿ ಬಿಟ್ಟ ನಂತರ ನನ್ನ ಜೊತೆ ಏನೇನು ನಡೀತು ನಿಮ್ಗೆ ಗೊತ್ತಾ? ಇಷ್ಟಕ್ಕೂ ನೀವು ನನ್ನನ್ನು ಒಂಟಿಯಾಗಿ ಯಾಕೆ ಬಿಟ್ಟು ಹೋದ್ರಿ ಅಂತ ನಾನು ಕೇಳ್ತಾ ಇದ್ದೆ. ನನಗೆ ಎಲ್ಲ ಗೊತ್ತು ಸಂಧ್ಯಾ. ಅವರು ನನ್ನ ತಲೆಯ ಮೇಲೆ ಕೈಯಾಡಿಸುತ್ತಾ, ನನ್ನನ್ನು ಕ್ಷಮಿಸಿ ಬಿಡಮ್ಮ, ನಾನು ನಿನಗೆ ತುಂಬಾ ದುಃಖವನ್ನು ಕೊಟ್ಬಿಟ್ಟೆ. ಆದ್ರೆ ನನ್ನ ಬಳಿ ಬೇರೆ ದಾರಿ ಇರಲಿಲ್ಲ. ನಿನ್ನನ್ನು ಕಳೆದುಕೊಳ್ಳುವ ಧೈರ್ಯ ನನಗಿರ್ಲಿಲ್ಲ. ನಿನ್ನ ಅಣ್ಣ ನಿನ್ನ ಪ್ರಾಣದ ಹಿಂದೆ ಬಿದ್ದಿದ್ದ. ಅಭಿಷೇಕ್, ನಿಮಗೆ ಗೊತ್ತಾ, ಇಷ್ಟು ಜೋರು ಮಳೆಯಲ್ಲಿ ಈ ರಾತ್ರಿ ಅಣ್ಣ ನನ್ನನ್ನು ಮನೆಯಿಂದ ಹೊರಹಾಕ್ದ ಅಂತ. ಅವನಿಗೆ ನನ್ನ ಮೇಲೆ ಸ್ವಲ್ಪ ಕೂಡ ಕರುಣೆ ಬರಲಿಲ್ಲ ಅಂತ ನಾನು ಅಳ್ತಾನೆ ನನ್ನ ಗಂಡನಿಗೆ ಎಲ್ಲವನ್ನೂ ಹೇಳ್ತಾ ಇದ್ದೆ. ನನಗೆ ಎಲ್ಲ ಗೊತ್ತು ಸಂಧ್ಯಾ. ನಾನು ಆ ಮನೆಯ ಹೊರಗೆ ನಿಂತು ಎಲ್ಲವನ್ನೂ ನೋಡ್ತಾ ಇದ್ದೆ. ನಾನು ಶಾಕ್ನಿಂದ, ಏನು, ನೀವು ಅಲ್ಲೇ ಹೊರಗೆ ನಿಂತಿದ್ರಾ? ಹಾಗಿದ್ರೆ ನೀವು ಯಾಕೆ ಅವರನ್ನು ತಡೆಯಲಿಲ್ಲ? ನೀವು ನನ್ನ ಎದುರುಗಡೆ ಯಾಕೆ ಬರಲಿಲ್ಲ ಅಂತ ನಾನು ಅವರನ್ನೇ ನೋಡ್ತಾ ಕೇಳಿದೆ. ಯಾಕಂದ್ರೆ ನನ್ನ ಹೆಂಡತಿಗೆ ಎಷ್ಟೊಂದು ಧೈರ್ಯ ಇದೆ ಅಂತ ನಾನು ನೋಡ್ಬೇಕಾಗಿತ್ತು. ಇಂಥ ಕಷ್ಟದ ಸ್ಥಿತಿಯಲ್ಲಿ ಅವಳು ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ ಅಂತ ನಾನು ತಿಳಿದುಕೊಳ್ಳಬೇಕಾಗಿತ್ತು. ನನಗೆ ಪೂರ್ತಿ ನಂಬಿಕೆ ಇತ್ತು ನೀನು ನೇರವಾಗಿ ಇಲ್ಲಿಗೆ ಬರ್ತೀಯಾ ಅಂತ. ನಾನು ನಿನ್ನ ಹಿಂದೆನೆ ಇಲ್ಲಿಯವರೆಗೂ ಬಂದೆ. ನಾನು ಅಂದುಕೊಳ್ತಾ ಇದ್ದೆ, ನೀನು ಆ ಪೆಟ್ಟಿಗೆಯನ್ನು ಓಪನ್ ಮಾಡಬೇಕು, ನಿನಗೆ ಎಲ್ಲ ಸತ್ಯ ಗೊತ್ತಾಗ್ಲಿ ಅಂತಾನೆ ನಾನು ಕಾಯ್ತಾ ನಿಂತ್ಕೊಂಡಿದ್ದೆ. ನಿನ್ನ ಮುಂದೆ ನಾನು ಬಂದಾಗ ನಿನ್ನ ಮನಸ್ಸಿನಲ್ಲಿ ನನ್ನ ಮೇಲೆ ಯಾವುದೇ ರೀತಿಯ ಸಂಶಯ, ದ್ವೇಷ ಇರಬಾರದು, ಯಾವುದೇ ಕೋಪ ಕೂಡ ಇರಬಾರ್ದು ಅಂತ. ಅಭಿಷೇಕ್, ನಾನು ಆ ಪತ್ರವನ್ನು ಓದಿದೆ. ನನಗೆ ಎಲ್ಲ ಸತ್ಯ ಗೊತ್ತಾಯ್ತು. ಅಣ್ಣ ಏನೇನು ಮಾಡಿದ್ದಾನೆ, ಅವನು ಎಂಥ ಮನುಷ್ಯ ಅಂತ. ಈಗ ಅವನನ್ನು ಅಣ್ಣ ಅಂತ ಕರೆಯಲು ಕೂಡ ನನಗೆ ತುಂಬಾ ನಾಚಿಕೆಯಾಗ್ತಾ ಇದೆ. ಸಾಕು, ಇನ್ನು ಅಳುವುದನ್ನು ನಿಲ್ಲಿಸು ಸಂಧ್ಯಾ. ನಾನು ನಿನಗೆ ಹೇಳಿದ್ದೆ ನೀನು ಇನ್ನು ಯಾವತ್ತೂ ಅಳಬಾರ್ದು ಅಂತ. ಈಗ ನಿನ್ನ ಎಲ್ಲ ದುಃಖಗಳು ಮುಗಿದು ಹೋದ್ವು. ಆ ಪಾಪಿಗಳ ಲೆಕ್ಕ ಈಗ ಪೂರ್ತಿ ಆಗ್ತಾ ಇದೆ. ಅಭಿಷೇಕ್ ನನ್ನ ಕಣ್ಣೀರನ್ನು ಹೊರಿಸುತ್ತಾ ಹೇಳ್ತಾ ಇದ್ರು. ಈ ರಾತ್ರಿ ನಾನು ಎಲ್ಲ ಫೈಲ್ಗಳನ್ನು, ಎಲ್ಲ ಆಧಾರಗಳನ್ನು ಪೊಲೀಸ್ನವರಿಗೆ ಕೊಟ್ಟು ಬಂದ್ಬಿಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗ ಅವರ ಜೀವನ ಅಂಧಕಾರದಲ್ಲಿ ಮುಳುಗಿ ಹೋಗುತ್ತೆ. ಏನು, ನೀವು ಸತ್ಯ ಹೇಳ್ತಾ ಇದ್ದೀರಾ? ನಾವು ಅವರ ಮೇಲೆ ಸೇಡು ತೀರಿಸ್ಕೋಬಹುದಾ? ನಾನು ಎಷ್ಟೋ ಆತುರತೆಯಿಂದ ನನ್ನ ಗಂಡನನ್ನು ನೋಡಿ ಕೇಳ್ತಾ ಇದ್ದೆ. ಇನ್ನು ಅವರ ಆಟ ಮುಗಿದೋಯ್ತು. ಈ ರಾತ್ರಿ ನಾವು ಇಲ್ಲಿಂದ ಎಲ್ಲಾದರೂ ದೂರ ಹೊರಟೋಗೋಣ. ನಾಳೆ ಬೆಳಿಗ್ಗೆ ಕಾನೂನು ಅದರ ಕೆಲಸ ಅದು ಮಾಡುತ್ತೆ. ಅಭಿಷೇಕ್ ನನ್ನ ಕೈಯನ್ನು ಹಿಡಿದುಕೊಂಡು ಧೈರ್ಯವಾಗಿ ಹೇಳಿದ್ರು. ನಾವು ಆ ರಾತ್ರಿ ಆ ಮನೆಯಿಂದ ಹೊರಗೆ ಬಂದು ಅಭಿಷೇಕ್ನ ಗೆಳೆಯನ ಮನೆಗೆ ಹೋಗಿದ್ವಿ. ಅಲ್ಲೇ ಅಭಿಷೇಕ್ ಇಷ್ಟು ವರ್ಷದಿಂದ ಕಾಲ ಕಳೀತಾ ಇದ್ರು. ಅಲ್ಲಿಗೆ ಹೋದ ನಂತರ ನಾನು ನನ್ನ ನೆನೆದಿದ್ದ ಬಟ್ಟೆಗಳನ್ನು ಮೊದಲು ಬದಲಾಯಿಸಿಕೊಂಡೆ. ಅಭಿಷೇಕ್ ತನ್ನ ಕೈಯಾರೆ ಬಿಸಿ ಬಿಸಿಯಾಗಿ ಟೀ ಮಾಡಿ ನನಗೆ ಕುಡಿಸಿದ್ರು. ಆ ರಾತ್ರಿ ಎಲ್ಲ ನಾವಿಬ್ಬರು ಎಚ್ಚರವಾಗಿ ಕಾಲ ಕಳೆದಿದ್ವಿ. ಅಭಿಷೇಕ್ ಈ ಕೆಲವು ತಿಂಗಳಿಂದ ತಾನು ಪಟ್ಟ ಎಲ್ಲ ಕಷ್ಟಗಳ ಬಗ್ಗೆ ಹೇಳ್ತಾ ಇದ್ರು. ನಾನು ನನ್ನ ಗಂಡನ ತೋಳಿನಲ್ಲಿ ತಲೆ ಇಟ್ಟು ಅವರ ಮಾತುಗಳನ್ನು ಕೇಳುತ್ತಾ ಕಣ್ಣೀರು ಹಾಕ್ತಾ ಇದ್ದೆ. ನನಗೆ ಅನ್ನಿಸ್ತಾ ಇತ್ತು, ನನ್ನ ಜೀವನದ ಅತ್ಯಂತ ಕಠಿಣವಾದ ಸಮಯ, ಅತ್ಯಂತ ಕಠಿಣವಾದ ಪರೀಕ್ಷೆ ಇನ್ನು ಮುಗಿದು ಹೋಯಿತು ಅಂತ. ಮಾರನೆಯ ದಿನ, ಆ ದಿನ ಸೂರ್ಯ ಉದಯಿಸಿದ್ದ. ಆಕಾಶ ಪೂರ್ತಿಯಾಗಿ ಸ್ವಚ್ಛವಾಗಿತ್ತು. ಅಭಿಷೇಕ್ ಹೇಳಿದ್ರು, ನೀನು ಬೇಗ ಬೇಗ ರೆಡಿಯಾಗು, ನಾವು ಈಗ ಪೊಲೀಸ್ನವರ ಜೊತೆ ಅವರ ಮನೆಗೆ ಹೋಗೋಣ. ದಾರಿಯುದ್ದಕ್ಕೂ ನಾನು ಯೋಚಿಸ್ತಾ ಇದ್ದೆ, ಭಗವಂತ ಏನೇನು ಮಾಡಿ ತೋರಿಸ್ತಾರೆ. ನಿನ್ನೆ ರಾತ್ರಿ ನನ್ನನ್ನು ಮನೆಯಿಂದ ಹೊರಹಾಕಿ ಬೀದಿ ಪಾಲು ಮಾಡಿದಂತಹ ಅದೇ ವ್ಯಕ್ತಿ ಇವತ್ತು ಅವನ ಅಹಂಕಾರ ಮಣ್ಣು ಪಾಲಾಗುವ ಹಂತದಲ್ಲಿತ್ತು. ನಾವು ಈಗ ಆ ಮನೆಯ ಬಳಿ ಹೋಗಿದ್ವಿ. ಪೊಲೀಸರು ಬಾಗಿಲನ್ನು ತಟ್ಟಿದಾಗ ಸ್ವಲ್ಪ ಸಮಯದ ನಂತರ ಗೇಟ್ ಓಪನ್ ಆಗಿತ್ತು. ಅಣ್ಣ ತುಂಬಾ ಕೋಪದಿಂದ ಹೊರಗೆ ಬಂದ್ರು. ಇಷ್ಟು ಬೆಳಿಗ್ಗೆ ನೀವೆಲ್ಲ ಯಾರು? ಯಾಕೆ ನಮ್ಮ ಮನೆಯ ಬಾಗಿಲನ್ನು ಈ ರೀತಿ ತಟ್ತಾ ಇದ್ದೀರಾ ಅಂತ ಅಣ್ಣ ಕೋಪವಾಗಿ ಕೂಗಾಡ್ತಾ ಇದ್ದ. ಆಗಲೇ ಅಣ್ಣ ನೋಡಿದ ಅಭಿಷೇಕ್ ಮತ್ತು ಪೊಲೀಸ್ನವರನ್ನು. ಈಗ ಅವನ ಮಾತುಗಳು ಗಂಟಲಿನಲ್ಲಿಯೇ ಉಳಿದು ಬಿಟ್ಟಿದ್ವು. ಅವನ ಮುಖ ಈಗ ಬಿಳಿಚಿಕೊಂಡಿತ್ತು. ಭಯದಿಂದ ಅಣ್ಣ ಹಿಂದೆ ಸರಿತಾ ಇದ್ದ. ಅಭಿಷೇಕ್, ನೀನು ದೇಶವನ್ನು ಬಿಟ್ಟು ಓಡಿ ಹೋಗಿದ್ಯಲ್ಲ,
ಅಣ್ಣ ನಡುಗುತ್ತಲೇ ಕೇಳ್ತಾ ಇದ್ದ. ಏನಾಯ್ತು ಅರುಣ್? ನನ್ನನ್ನು ನೋಡಿ ನೀನು ಯಾಕೆ ಇಷ್ಟೊಂದು ಭಯಪಡ್ತಾ ಇದೀಯಾ? ನನ್ನ ಹೆಂಡತಿಗೆ ಸುಳ್ಳು ಪತ್ರಗಳನ್ನು ತೋರಿಸಿ ನನ್ನನ್ನು ಅವಳ ಜೀವನದಿಂದ ದೂರ ಮಾಡಿಬಿಟ್ಟೆ ಅಂತ ಅಂದ್ಕೋಬಿಟ್ಯಾ? ನೀನು ಮಾಡಿದ ದ್ರೋಹದಿಂದ ನಾನು ಹೆದರಿಕೊಂಡು ಯಾವತ್ತೂ ವಾಪಸ್ ಬರೋದಿಲ್ಲ ಅಂತ ಅಂದ್ಕೊಂಡ್ಯಾ? ನಾನು ಕೂಡ ಈಗ ನನ್ನ ಗಂಡನ ಜೊತೆ ಧೈರ್ಯವಾಗಿ ನಿಂತ್ಕೊಂಡಿದ್ದೆ. ಅಣ್ಣ ನನ್ನನ್ನು ನೋಡಿದ ತಕ್ಷಣ ಅವರು ಒಂದು ಕ್ಷಣ ಶಾಕ್ ಆಗ್ಬಿಟ್ರು. ಅವರು ಗಾಬರಿಯಾಗೆ ಹೇಳಿದ್ರು, ಸಂಧ್ಯಾ, ನೀನು ಇವನ ಜೊತೆ ಇಲ್ಲೇನ್ ಮಾಡ್ತಾ ಇದೀಯಾ? ನಿಂಗೆ ಗೊತ್ತು ತಾನೆ ಇವನೊಬ್ಬ ಮೋಸಗಾರ ಅಂತ. ಇವನು ನಮಗೆ ಎಷ್ಟೊಂದು ಮೋಸ ಮಾಡಿದ್ದಾನೆ. ನನ್ನ ಕಂಪನಿಯ ಎಲ್ಲ ದುಡ್ಡನ್ನು ಲಪಟಾಯಿಸಿ ಓಡಿ ಹೋಗಿದ್ದ. ನೀನು ಅವನಿಂದ ದೂರ ಬಂದ್ಬಿಡು, ನನ್ನ ಬಳಿ ಬಂದ್ಬಿಡು ಅಂತ ಹೇಳ್ತಾ ಇದ್ರು. ಇನ್ನು ಸಾಕು ಮಾಡು, ಇನ್ನು ನಾಟಕ ಆಡುವ ಅವಶ್ಯಕತೆ ಇಲ್ಲ. ನಿನ್ನ ಎಲ್ಲ ಆಟ ಮುಗಿದು ಹೋಗಿದೆ. ನಿನ್ನ ಈ ನಾಟಕ ನಿನಗೆ ಯಾವುದೇ ರೀತಿಯ ಸಹಾಯ ಮಾಡೋದಿಲ್ಲ. ಈ ಗಲಾಟೆಗಳನ್ನು ಕೇಳಿ ಅತ್ತಿಗೆ ಕೂಡ ಹೊರಗೆ ಬಂದ್ಬಿಟ್ರು. ಪೊಲೀಸರನ್ನು ಅಲ್ಲಿ ನೋಡಿ ಅತ್ತಿಗೆ ಕೂಡ ಶಾಕ್ ಆಗ್ಬಿಟ್ರು. ಅರುಣ್, ಇಲ್ಲಿ ಏನ್ ನಡೀತಾ ಇದೆ? ಪೊಲೀಸರು ನಮ್ಮ ಬಳಿ ಯಾಕೆ ಬಂದಿದ್ದಾರೆ? ಅಭಿಷೇಕ್ ಇಲ್ಲೇನ್ ಮಾಡ್ತಾ ಇದ್ದಾನೆ? ನೀನು ಹೇಳ್ದ ತಾನೆ ಇವನು ಓಡಿ ಹೋಗಿದ್ದಾನೆ ಅಂತ. ಅತ್ತಿಗೆ ಎಷ್ಟೊಂದು ಪ್ರಶ್ನೆಗಳನ್ನು ಒಂದೇ ಉಸಿರಿನಲ್ಲಿಯೇ ಕೇಳಿಬಿಟ್ಟಿದ್ರು. ಅಭಿಷೇಕ್ ಈಗ ಅವನ ಕೈಯಲ್ಲಿದ್ದ ಒಂದು ದೊಡ್ಡ ಫೈಲನ್ನು ಇನ್ಸ್ಪೆಕ್ಟರ್ ಕೈಗೆ ಕೊಟ್ರು. ಇವನು ಮಾಡಿದ ಎಲ್ಲ ಮೋಸಗಳಿಗೂ ಎಲ್ಲ ಫ್ರಾಡ್ಗಳಿಗೂ ಇದರಲ್ಲಿ ಆಧಾರಗಳಿದಾವೆ ಸರ್ ಅಂತ. ಅಣ್ಣ ಕೋಪದಿಂದ ಕೂಗಾಡ್ತಾ ಇದ್ದ, ನಾನು ಏನು ತಪ್ಪು ಮಾಡಿಲ್ಲ, ಇದೆಲ್ಲ ಸುಳ್ಳು. ಇನ್ಸ್ಪೆಕ್ಟರ್, ಇವನು ನನ್ನನ್ನು ಬೇಕಂತಲೇ ಇದರಲ್ಲಿ ಸಿಕ್ಕಿ ಹಾಕಿಸ್ತಾ ಇದ್ದಾನೆ ಅಂತ ಅಣ್ಣ ಹೇಳ್ತಾ ಇದ್ದ. ಅಭಿಷೇಕ್ ಅಣ್ಣನ ಕಣ್ಣಲ್ಲೇ ನೋಡುತ್ತಾ ಧೈರ್ಯವಾಗಿ ಹೇಳ್ತಾ ಇದ್ರು, ನಿನಗೆ ಮಾನ ಮರ್ಯಾದೆ ಇದೆಯಾ? ನೀನು ನನ್ನನ್ನು ಹೆದರಿಸಿದ್ದೆ ತಾನೆ? ಈ ಎಲ್ಲ ಆರೋಪಗಳನ್ನು ನಿನ್ನ ಮೇಲೆ ಹಾಕೊಂಡು ನೀನು ಇಲ್ಲಿಂದ ಹೊರಟು ಹೋಗ್ಲಿಲ್ಲ ಅಂದ್ರೆ ನಿನ್ನ ಹೆಂಡತಿಯನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ. ದುಡ್ಡಿಗಾಗಿ ನೀನು ನಿನ್ನ ಸ್ವಂತ ತಂಗಿಯನ್ನು ಆ ನೀಚರ ಕೈಗೆ ಒಪ್ಪಿಸಲು ಮುಂದಾಗಿದ್ದೆ. ನಿನ್ನ ಪಾಪಗಳು ನನ್ನ ತಲೆಯ ಮೇಲೆ ಹಾಕಿ ನೀನು ನೆಮ್ಮದಿಯಾಗಿ ಹೊರಗೆ ಕುಳಿತುಕೋಬೇಕು ಅಂದುಕೋಬಿಟ್ಯಾ? ನೀನು ಅಂದುಕೊಂಡಿದ್ಯಾ ನಾನು ನಿನ್ನನ್ನು ನೋಡಿ ಹೆದರ್ಕೋಬಿಟ್ಟಿದ್ದೀನಿ ಅಂತ, ನಾನು ಎಲ್ಲವನ್ನು ಬಿಟ್ಟು ಹೊರಟು ಹೋಗ್ತೀನಿ ಅಂತ? ಇಲ್ಲ ಅರುಣ್, ಯಾವತ್ತೂ ಇಲ್ಲ. ನನ್ನ ಹೆಂಡತಿಯ ಮಾನವನ್ನು ಪ್ರಾಣವನ್ನು ಕಾಪಾಡಲು ನಾನು ಒಂದು ಹೆಜ್ಜೆ ಹಿಂದೆ ಹಾಕಿದ್ದೆ ಅಷ್ಟೇ. ಇಷ್ಟು ದಿನ ಸೈಲೆಂಟ್ ಆಗಿದ್ದು ನಿನ್ನ ವಿರುದ್ಧ ಎಲ್ಲ ಆಧಾರಗಳನ್ನು ಸಂಪಾದಿಸಿದ್ದೀನಿ. ನೀನು ಮಾಡಿದ್ದ ಎಲ್ಲ ಪಾಪಗಳಿಗೆ ಆಧಾರಗಳು ಇದರಲ್ಲಿದ್ದಾವೆ. ಇನ್ನು ನಿನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ರು. ಅತ್ತಿಗೆಗೆ ಏನೂ ಅರ್ಥವಾಗದೆ ಆಕೆ ಶಾಕ್ನಿಂದ ಹಾಗೆ ನೋಡುತ್ತಾ ನಿಂತ್ಕೊಂಡಿದ್ರು. ಅತ್ತಿಗೆ ಅಂದುಕೊಳ್ತಾ ಇದ್ರು, ನನ್ನ ಗಂಡ ಎಷ್ಟೊಂದು ಒಳ್ಳೆಯವನು, ಎಷ್ಟೊಂದು ಅಮಾಯಕ ಅಂತ. ಆದ್ರೆ ಅವರ ಮುಂದೆ ಈಗ ಎಲ್ಲ ಸತ್ಯ ಹೊರಬಂದಿತ್ತು. ಅತ್ತಿಗೆ ಗಾಬರಿಯಿಂದ ಕೇಳ್ತಾ ಇದ್ರು, ಅರುಣ್, ಇದೆಲ್ಲ ಏನ್ ಹೇಳ್ತಾ ಇದ್ದಾರೆ ಇವರು? ಇವನು ಮೋಸಗಾರ, ಎಲ್ಲ ತೆಗೆದುಕೊಂಡು ಓಡಿ ಹೋಗಿದ್ದಾನೆ. ನಾನು ತುಂಬಾ ಒಳ್ಳೆಯವನು, ಅಮಾಯಕ, ನನ್ನನ್ನು ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಬೇರೆ ದಾರಿ ಇಲ್ಲದೆ ನಿಸ್ಸಹಾಯಕನಾಗಿ ನಿನ್ನ ತಂಗಿಯನ್ನು ನೋಡಿಕೊಳ್ತಿದ್ದೇನೆ ಅಂತ ತಾನೇ ನೀನು ನನಗೆ ಹೇಳಿದ್ದು? ಅಂದ್ರೆ ನೀನು ನಾಟಕ ಆಡ್ತಾ ಇದ್ಯಾ? ನೀನು ನಮ್ಮೆಲ್ಲರನ್ನು ಮೋಸ ಮಾಡ್ತಾ ಇದ್ಯಾ ಅಂತ ಅತ್ತಿಗೆ ಎಷ್ಟೋ ಶಾಕ್ನಿಂದ ಕೇಳ್ತಾ ಇದ್ರು. ಅತ್ತಿಗೆಗೆ ನಂಬಿಕೆನೇ ಬಂದಿರಲಿಲ್ಲ. ಇಷ್ಟೊಂದು ಅಮಾಯಕ, ಒಳ್ಳೆಯವನು, ನಾನು ಹೇಳಿದಂತೆ ಕೇಳ್ತಾನೆ ಅಂದುಕೊಂಡಿದ್ದ ಗಂಡ ಇಂತಹ ನೀಚ ವ್ಯಕ್ತಿ ಅಂತ. ಹೌದು ಅತ್ತಿಗೆ, ನೀವು ಹೇಳ್ತಾ ಇರೋದೆಲ್ಲವೂ ಸತ್ಯ. ಈ ಮನುಷ್ಯ ಎಷ್ಟೋ ವರ್ಷದಿಂದ ನಿಮ್ಮನ್ನು ಕೂಡ ಮೋಸ ಮಾಡಿದ್ದಾನೆ. ಇವನು ಅಮಾಯಕ, ಒಳ್ಳೆಯವನು ಅಲ್ವೇ ಅಲ್ಲ. ಇವನೊಬ್ಬ ದೊಡ್ಡ ಕ್ರಿಮಿನಲ್. ಇವನು ನಮ್ಮ ಜೀವನಗಳ ಜೊತೆ, ನಮ್ಮ ಭಾವನೆಗಳ ಜೊತೆ ಆಟವಾಡ್ತಾ ಇದ್ದ. ನಾನು ಮೊಟ್ಟ ಮೊದಲ ಬಾರಿ ಅತ್ತಿಗೆಯ ಕಣ್ಣುಗಳಲ್ಲಿ ನೋಡುತ್ತಾ ಧೈರ್ಯವಾಗಿ ಹೇಳಿದೆ, ಅತ್ತಿಗೆ, ನೀವು ಸಹ ನೀವು ಮಾಡಿದ ತಪ್ಪುಗಳಿಗೆ ನಿಮ್ಗೆ ನಾಚಿಕೆಯಾಗಬೇಕು. ನೀವು ಕೂಡ ನನ್ನಂತಹ ಅಮಾಯಕ ಅನಾಥ ಹೆಣ್ಣಿಗೆ ಎಷ್ಟೊಂದು ಕಾಟ ಕೊಟ್ಟಿದ್ದೀರಾ. ರಾತ್ರಿ ಅಷ್ಟು ಜೋರು ಮಳೆಯಲ್ಲಿ ನನ್ನನ್ನು ಮನೆಯಿಂದ ಹೊರ ಹಾಕಿಬಿಟ್ರಿ. ನಿಮ್ಮ ಎಲ್ಲ ಅಹಂಕಾರ ಈ ದಿನ ಮಣ್ಣು ಪಾಲಾಗಿದೆ. ನನ್ನ ಮಾತು ಕೇಳಿ ಅತ್ತಿಗೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡಿದ್ರು. ಇನ್ಸ್ಪೆಕ್ಟರ್ ಈಗ ಅಣ್ಣನನ್ನು ಅರೆಸ್ಟ್ ಮಾಡಿ ಜೀಪಿನಲ್ಲಿ ಹಾಕಿದ್ರು. ನಿನ್ನೆಯವರೆಗೂ ನನ್ನ ಮುಂದೆ ದೇವರ ಹಾಗೆ ನಾಟಕವಾಡ್ತಾ ಇದ್ದ ನನ್ನ ಅಣ್ಣ ಈ ದಿನ ಅವನ ನಾಟಕ, ಅವನ ಅಹಂಕಾರವೆಲ್ಲ ಕರಗಿ ಹೋಗಿತ್ತು. ಅವನು ಈಗ ಅಳುತ್ತಾ ನನ್ನನ್ನು ಕೇಳ್ಕೊಳ್ತಾ ಇದ್ದ, ಸಂಧ್ಯಾ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಮ್ಮ. ನನಗೆ ಗೊತ್ತು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ದುಡ್ಡಿಗಾಗಿ ನಾನು ಕುರುಡನಾಗ್ಬಿಟ್ಟಿದ್ದೆ. ನಿನ್ನ ಗಂಡನಿಗೆ ನೀನಾದ್ರೂ ಹೇಳು, ನನ್ನನ್ನು ಜೈಲಿಗೆ ಕಳಿಸ್ಬೇಡ ಅಂತ. ನಾನು ಜೈಲಿಗೆ ಹೋಗೋದಿಲ್ಲ. ಅಲ್ಲಿ ನಾನು ಖಂಡಿತವಾಗಿಯೂ ಸತ್ತು ಹೋಗ್ತೀನಿ. ನೀನು ನನ್ನ ಪ್ರೀತಿಯ, ನನ್ನ ಮುದ್ದಾದ ಚಿಕ್ಕ ತಂಗಿ ಅಲ್ವಾ? ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳ್ಕೊಳ್ತಾ ಇದ್ದ. ನಾನು ಕೋಪವಾಗಿ ಅಣ್ಣನನ್ನೇ ನೋಡುತ್ತಾ, ನೀವು ಈ ಸಂಬಂಧಗಳನ್ನು ಕಳಂಕ ಮಾಡಿದ್ದೀರಾ. ಯಾರಾದರೂ ಅಣ್ಣಂದಿರು ತಮ್ಮ ಸ್ವಂತ ತಂಗಿ
ಯಾರೂ ಇಲ್ಲದ ಅನಾಥ ತಂಗಿಯನ್ನು ಮಧ್ಯರಾತ್ರಿ ಜೋರು ಮಳೆಯಲ್ಲಿ ಇಂತಹ ಸ್ಥಿತಿಯಲ್ಲಿ ಮನೆಯಿಂದ ಹೊರಹಾಕಿ ಬಿಡ್ತಾರಾ? ಆಗ ನಿಮಗೆ ನನ್ನ ಮೇಲೆ ದಯೆ ಬರಲಿಲ್ವಾ? ದುಡ್ಡಿಗಾಗಿ ನನ್ನನ್ನು ನೀಚರ ಕೈಗೆ ಒಪ್ಪಿಸ್ತೀನಿ ಅಂತ ನನ್ನ ಗಂಡನಿಗೆ ಹೆದರಿಸಿದಾಗ ನಿಮಗೇನು ಅನ್ನಿಸ್ಲಿಲ್ವಾ? ನಾನು ನಿಮ್ಮ ಚಿಕ್ಕ ತಂಗಿ ಅಂತ. ನಾನು ಬದುಕಿರ್ಬೇಕಾದ್ರೇನೆ ನೀವು ನನಗೆ ನರಕವನ್ನು ತೋರಿಸಿಬಿಟ್ರಿ. ನಾನು ನಿಮ್ಮನ್ನು ಹೇಗೆ ತಾನೇ ಕ್ಷಮಿಸಲಿ? ಕಾನೂನು ಅದರ ಕೆಲಸವನ್ನು ಅದು ಮಾಡುತ್ತೆ. ನೀವು ಮಾಡಿದ್ದೆ ನಿಮಗೆ ಈ ದಿನ ವಾಪಸ್ ಸಿಗ್ತಾ ಇದೆ. ನೀವು ಮಾಡಿದ ಪಾಪಗಳಿಗೆ ನಿಮಗೆ ಶಿಕ್ಷೆ ಸಿಗಲೇಬೇಕು ಅಂತ ಹೇಳಿ ನಾನು ನನ್ನ ಗಂಡನ ಕೈಯನ್ನು ಹಿಡಿದುಕೊಂಡೆ. ಅತ್ತಿಗೆ ಅಳುತ್ತಾ ಅಲ್ಲೇ ಕುಳಿತಿದ್ರು. ಅವರ ಕಣ್ಣುಗಳಲ್ಲಿ ಎಷ್ಟೋ ಪಶ್ಚಾತ್ತಾಪ ತುಂಬಿತ್ತು. ಪೊಲೀಸರು ಅಣ್ಣನನ್ನು ಗಾಡಿಯಲ್ಲಿ ಹಾಕಿಕೊಂಡು ಅಲ್ಲಿಂದ ಕರೆದುಕೊಂಡು ಹೋದ್ರು. ಕೆಲವು ದಿನಗಳ ನಂತರ ಅಣ್ಣನಿಗೆ ಅವನು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಸಿಕ್ಕಿತು. ಆ ದಿನ ನಾವು ಆ ಹಳೆಯ ಮಣ್ಣಿನ ಮನೆಯಲ್ಲಿ ನಿಂತುಕೊಂಡಿದ್ವಿ. ನನಗೆ ಈಗ ಅಲ್ಲಿ ಎಷ್ಟೋ ನೆಮ್ಮದಿ ಮತ್ತು ಸಂತೋಷವಿತ್ತು. ನನ್ನ ಗಂಡ ನನ್ನ ಜೊತೆಯಲ್ಲಿ ಅಲ್ಲಿ ಕುಳಿತುಕೊಂಡು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳ್ತಾ ಇದ್ದ, ಸಂಧ್ಯಾ, ಈ ಮನೆ ಈ ದಿನ ನಮ್ಮ ಜೀವನವನ್ನು ನಮ್ಮ ಸಂಸಾರವನ್ನು ಉಳಿಸಿಕೊಟ್ಟಿದೆ. ಆ ದಿನ ಒಂದು ವೇಳೆ ನೀನು ಇಲ್ಲಿಗೆ ಬರದೇ ಇದ್ದಿದ್ರೆ ನಾವು ಯಾವತ್ತೂ ಭೇಟಿ ಆಗ್ತಾ ಇರ್ಲಿಲ್ವೇನೋ. ನಾವು ಈ ಸ್ಥಳವನ್ನು ಯಾವತ್ತಿಗೂ ಯಾರಿಗೂ ಮಾರೋದು ಬೇಡ. ನಾವು ಇದೇ ಜಾಗದಲ್ಲಿ ನಮಗಾಗಿ ಒಂದು ಸುಂದರವಾದ ಮನೆಯನ್ನು ಕಟ್ಟಿಸಿಕೊಳ್ಳೋಣ. ಅಲ್ಲಿ ಕೇವಲ ಪ್ರೀತಿ ಇರಬೇಕು. ಯಾವುದೇ ದುಃಖ, ಯಾವುದೇ ಕಣ್ಣೀರು, ಯಾವುದೇ ದ್ವೇಷ ಇರಬಾರ್ದು. ನಾವು ನೆಮ್ಮದಿಯಾಗಿ ಆರಾಮವಾಗಿ ನಮ್ಮ ಜೀವನ ಕಳೆಯೋಣ ಅಂತ ಹೇಳಿದ್ರು. ಗಂಡನ ಈ ಪ್ರೀತಿಯ ಮಾತುಗಳನ್ನು ಕೇಳಿ ನಾನು ತುಂಬಾ ಸಂತೋಷವಾಗಿದ್ದೆ. ನನಗೆ ಈಗ ಯಾವುದೇ ಭಯ ಇರಲಿಲ್ಲ. ನಾನು ಹೇಳಿದೆ, ನನ್ನ ಜೀವನ ನೀವೇ, ನನ್ನ ಸಂತೋಷ ಕೂಡ ನೀವೇ. ಸಮಯ ಹೇಗೆ ಇದ್ರು, ಪರಿಸ್ಥಿತಿಗಳು ಹೇಗೆ ಇದ್ರು, ನೀವು ನನ್ನ ಜೊತೆ ಇರಿ ಸಾಕು. ನೀವು ಇದ್ರೆ ಎಲ್ಲವೂ ಇದ್ದ ಹಾಗೆಯೇ. ನಾವಿಬ್ಬರು ಈಗ ನಮ್ಮ ಜೀವನದ ಸುಂದರವಾದ ಕನಸುಗಳನ್ನು ಕಾಣ್ತಾ ಇದ್ವಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.